ನಮಸ್ಕಾರ. ಒಳಸುಳಿಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಡಿಮಾಲಿಷನ್ ಬ್ರಿಗೇಡ್ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಮತ್ತು ವಸ್ತು. ಅಂದ್ರೆ ಏನ್ ಬ್ರಿಗೇಡ್ ಅನ್ನ ರಚಿಸಿಕೊಂಡಿರತಕ್ಕಂತಹ ಕೇಸ್ ಈಶ್ವರಪ್ಪನವರು ಆ ಮೂಲಕ ಬಿಜೆಪಿಯ ಅವನತಿಗೆ ಏನಾದರೂ ಕಾರಣ ಆಗ್ತಿದೆಯಾ ಅಥವಾ ಈ ಬ್ರಿಗೇಡ್ ಬಿಜೆಪಿಗೆ ಹೊಡೆತವನ್ನ ಕೊಡ್ತಾ ಇದೆಯಾ ಅನ್ನುವಂಥದ್ದು. ಪ್ರಮುಖವಾಗಿ BS ಯಡಿಯೂರಪ್ಪ ಮತ್ತು KS ಈಶ್ವರಪ್ಪ ಇವರಿಬ್ಬರೂ ಸೇರ್ಕೊಂಡು ಇವರಿಬ್ಬರ ಹಗ್ಗ ಜಗ್ಗಾಟದಲ್ಲಿ ಬಿಜೆಪಿಯ ಇಂದಿನ ಮತ್ತು ಮುಂದಿನ ಪರಿಸ್ಥಿತಿ ಏನು, ಸ್ಥಿತಿಗತಿ ಏನು, ಯಾವ ರೂಪವನ್ನು ಪಡ್ಕೋಬಹುದು. ಯಾಕಂದ್ರೆ ಇವರು ನಾ ಕೊಡೆ ಅಂತಿದ್ದಾರೆ, ಅವ್ರು ನಾ ಬಿಡೆ ಅಂತಿದ್ದಾರೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಬ್ಬರ ಹಗ್ಗ ಜಗ್ಗಾಟದಲ್ಲಿ ಆಗುವಂತ ಪರಿಣಾಮಗಳೇನು ಮತ್ತು ಇದರ ಲಾಭ ಮೂರನೇವರಿಗೆ ಆಗತ್ತಾ, ಮೂರನೇ ಪಕ್ಷಕ್ಕೆ ಆಗತ್ತಾ ಅನ್ನುವಂಥದ್ದು. ಇವತ್ತು ಒಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ಆ ಎಲ್ಲ ಬೆಳವಣಿಗೆಗಳ ಕುರಿತಂತೆ ಇವತ್ತು ನಾವು ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ವಿ. ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಸಂದೀಪ್ ಬಾಲಕೃಷ್ಣ, ರಾಜಕೀಯ ವಿಶ್ಲೇಷಕರು ಮತ್ತು ಬರಹಗಾರರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎರಡನೇದು, ಈಗಾಗಲೇ ತಮ್ಗೆಲ್ರಿಗೂ ಗೊತ್ತು, ರಾಜಕೀಯ ವರದಿಗಾರರು, ಪತ್ರಕರ್ತರು ಅಂತಂದ್ರೆ ಬಹಳ ಕ್ಲೀಶೆ ಆಗುತ್ತೆ. ಎಸ್ ನಿಜಲಿಂಗಪ್ಪನವರ ಕಾಲದಿಂದ ಹಿಡಿದು ಇವತ್ತಿನ ಸಿದ್ದರಾಮಯ್ಯನವರ ರಾಜಕಾರಣದವರೆಗೂ ಅಧಿಕಾರಯುತವಾಗಿ ಮತ್ತು ಜ್ಞಾನಯುತವಾಗಿ ಮಾತನಾಡಬಲ್ಲ, ಬರೆಯಬಲ್ಲ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ನಮ್ಮೊಂದಿಗಿದ್ದಾರೆ. ಮಹದೇವ ಪ್ರಕಾಶ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮ್ಗೇನನ್ಸುತ್ತೆ ಸರ್, ಇವತ್ತು ಒಂದಷ್ಟು ಎರಡು ಬೆಳವಣಿಗೆಗಳು ನಡೆದಿದ್ದಾವೆ ಸಂದೀಪ್ ಅವರೇ. ಒಂದು, ಮೊದಲನೇದಾಗಿ ಈಗಾಗಲೇ ಬ್ರಿಗೇಡ್ಗೆ ಸಂಬಂಧಪಟ್ಟಂತೆ ಗಟ್ಟಿ ನಿಲುವು ಈಶ್ವರಪ್ಪನವರು ತೆಗೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತೊಂದು ಮೀಟಿಂಗ್ ನಡೀತಾ ಇದೆ, MLC ಮೀಟಿಂಗ್. ಆ MLC ಮೀಟಿಂಗ್ಗೆ, MLC ಅಂದ್ರೆ ವಿಧಾನ ಪರಿಷತ್ತಿನ ಸಭಾನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರಿಗೆ ಕರೆ ಹೋಗಿಲ್ಲ. ಕಾಟಾಚಾರಕ್ಕೆ ಒಂದು ವಾಟ್ಸಪ್ ಸಂದೇಶ ಕಳಿಸಲಾಗಿದೆ. ಇದು ಉದ್ದೇಶವ, ನಿರ್ಲಕ್ಷ್ಯವ ಅಥವಾ ನಾಮಕಾವಸ್ಥೆ ಕರೆಯ? ನಿಜವಾಗ್ಲೂ ಇದು ಬೆಂಕಿ ಹತ್ಕೊಂಡಿದ್ಯಾ, ಹತ್ಕೊಳ್ಳುತ್ತಾ, ಏನೇನಾಗುತ್ತೆ? ಮೊದಲನೇದಾಗಿ ಇದು ಇವತ್ತು ನಿನ್ನೆದು ಅಂತೇನು ಹೇಳಕ್ಕಾಗಲ್ಲ. ಏನ್ ನಡೀತಾ ಇದೆ ನಿಮ್ಮ ಒಳಸುಳಿ ಕಾರ್ಯಕ್ರಮದಲ್ಲಿ, ಒಳ ಜಗಳದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಅದು ಇವತ್ತು ನಿನ್ನೆದಲ್ಲ. ನಮ್ಮ ಯಾರು ಈಶ್ವರಪ್ಪನವ್ರು ಇರ್ಬೋದು ಮತ್ತೆ ಯಡಿಯೂರಪ್ಪನವ್ರ ಜೊತೆಗೆ ಒಂದು ಕಾಲದಲ್ಲಿ ಅವ್ರು ರಾಜಕೀಯ ಗುರುಗಳು ಅಂತ ಹೇಳ್ಕೊಂಡು ಅವರು ಮೆಂಟೋರ್ ಅನ್ನೋ ಸ್ಥಾನದಲ್ಲಿ ಇಟ್ಕೊಂಡು ಈ ತರ ಎಲ್ಲ ನಡ್ಕೊಂಡು ಬಂದಿದ್ದು ಒಂದು ದಾರಿ ಇದೆಯಲ್ಲ, ಅದು ಈ ಹಂತಕ್ಕೆ ಬಂದು ತಲುಪಿದೆ. ಇದು ಇವತ್ತಿಂದು ನಿನ್ನೆದು ಅಂತಲ್ಲ. ಬಹುಶಃ ಇಷ್ಟು ತೀವ್ರ ಆಗೋದಕ್ಕೆ ಮೊನ್ನೆ ಅವ್ರಿಗೆ ಇವರನ್ನು ಸಸ್ಪೆಂಡ್ ಮಾಡಿದ್ರಲ್ಲ, ವೆಂಕಟೇಶ್ ಮೂರ್ತಿಗಳನ್ನ. ಸೊ ಆ ಕಾರಣ ಒಂದು ಫ್ಲಾಶ್ ಪಾಯಿಂಟ್ಗೆ, ಒಂದು ಮಟ್ಟದ ಬಿಕ್ಕಟ್ಟಿಗೆ ಹೀಗೋ ಹಾಗೋ ಅನ್ನುವಂತ ದಿಕ್ಕಿನಲ್ಲಿ ಹೋಗುವಂತ ಬೆಳವಣಿಗೆ ಇವತ್ತು ಆಗ್ತಾ ಇದೆ. ನಾವು ಮಾತಾಡ್ತಾ ಇರೋ ಹಾಗೇನೆ. ಬಟ್ ಈ ಹಿನ್ನೆಲೆನಲ್ಲಿ ನೋಡ್ಬೇಕು ಅಂದ್ರೆ ಏನಾಗಿದೆ, ಈಗ ಒಂದು ಗಾದೆ ಇದೆ, ಅದೆಲ್ಲೋ ಒಂದು ಉರಿತಾ ಇರೋ ಮನೆ ಬೆಂಕಿನಲ್ಲಿ ಹೊರಗಿನವ್ರು ಬಂದು ಬಿಡಿ ಹಚ್ಕೊಂಡ್ರು ಅಂತ ಒಂದು ಗಾದೆ ಇದೆ. ಇವತ್ತಿನ ಬಿಜೆಪಿ ಪರಿಸ್ಥಿತಿ ಅದಾಗಿದೆ. ಏನಂದ್ರೆ ಈಗ ಬಿಡಿ ಹಚ್ಕೊಳ್ತಿದ್ದಾರೆ ಯಾರು, ಹಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊರಗಿನವರು. ಬಿಜೆಪಿಯವರ ರಾಜಕೀಯ ಶತ್ರುಗಳಾಗ್ಲಿ, ಅವರು ಅಪೋಸಿಷನ್ ಅವರಾಗ್ಲಿ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ನಮ್ಮ ರೇವಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾವು ನೋಡಿದ್ರೆ ಇದು ಅದೇ ಕಡೆಗೆ ತಿರುಗ್ತಾ ಇದೆ ಅಂತ ಒಂದು ಸೂಚನೆ ಸಿಗುತ್ತೆ ನಮಗೆ. ಅದು ಬಿಟ್ಟು ಮತ್ತೆ ಇವರು ಮೊದಲನೇ ಸಲ ಅಧಿಕಾರಕ್ಕೆ 2008ರಲ್ಲಿ ಬಂದಾಗ, ಇದು ಮೊದಲನೇ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗಲೇ ಗೊತ್ತಾಯ್ತು ಒಳಗಡೆ ಆಂತರಿಕ ಎಷ್ಟೆಷ್ಟು ತಿಕ್ಕಾಟಗಳೆಲ್ಲ ಇತ್ತು ಅಂತ. ಅವರು ಜಗದೀಶ್ ಶೆಟ್ಟರ್ ಅವರು ಸಪೋರ್ಟರ್ಸ್ ಬಂದು ಗಲಾಟೆ ಮಾಡಿದಾಗಲಿ, ಇನ್ನೊಂದಾಗ್ಲಿ. ಸೊ ಇವತ್ತಿಂದು ನಿನ್ನೆದು ಅಂತಲ್ಲ. ಏನು ಒಂದಿಷ್ಟು ಹೇಳ್ಬೋದು, ಒಬ್ಬ ಯಡಿಯೂರಪ್ಪನವರು ಮಾಸ್ ಲೀಡರ್ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಡೀ ಪಕ್ಷನ ಇಲ್ಲಿ ಸಾಕಷ್ಟು ಮಟ್ಟಿಗೆ ಅವರು ಜೀವನ ಮುಡುಪಾಗಿಟ್ಟು ಕಟ್ಟಿದ್ದಾರೆ, ಅದರಲ್ಲಿ ಸಂದೇಹ ಇಲ್ಲ. ಆದ್ರೆ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಯಾವ ತರ ಇರ್ತಾರೆ, ಬಂದ ಮೇಲೆ ಯಾವ್ಯಾವ ಬದಲಾವಣೆ ಆಗುತ್ತೆ, ಅದನ್ನ ಹೇಗೆ ತೂಗಿಸ್ಕೊಂಡು ಮ್ಯಾನೇಜ್ಮೆಂಟ್ ಅಂತಾರಲ್ಲ ಈ ಕಾಲದಲ್ಲಿ, ಅದನ್ನ ಹೇಗೆ ಮಾಡಬೇಕು ಅನ್ನೋದು ಬಹುಶಃ ನನ್ನ ವಿಶ್ಲೇಷಣೆ ಪ್ರಕಾರ ಇನ್ನ ಇವರು ಕಲಿಯೋದಿದೆ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಫೈನ್, ಓಕೆ ಸರ್. ಮಾಧವ ಪ್ರಕಾಶ್ ಅವರೇ, ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಅಬ್ರಹಾಂ ಲಿಂಕನ್ ಒಂದು ಮಾತನ್ನ ಹೇಳ್ತಾನೆ, ಒಂದು ದೊಡ್ಡ ದೋಣಿಯನ್ನ ಮುಳುಗಿಸ್ಲಿಕ್ಕೆ ಒಂದು ಚಿಕ್ಕ ತೂತು ಸಾಕು ಅನ್ನುವಂಥದ್ದು. ಇಲ್ಲಿ ತೂತಾಗ್ತಾ ಇಲ್ಲ, ಒಂದು ದೊಡ್ಡ ಹೊರೆ ಬಿದ್ದಿದೆ ಅನ್ನುವಂಥದ್ದು, ದೊಡ್ಡ ರಂಧ್ರನೇ ಬಿದ್ದು ಬಿಟ್ಟಿದೆ. ಆ ಪರಿಸ್ಥಿತಿ ಇದೆ ಬಿಜೆಪಿ ಪಕ್ಷದಲ್ಲಿ. 5 ವರ್ಷ ಹಿಂಗೆ ಕಿತ್ತಾಡ್ಕೊಂಡು ಬಂದ್ರು. ಏನ್ ಹೇಳ್ತೀರಿ, ಏನಾಗುತ್ತೆ? ಹಬೀಬ್, ಬದಲಾವಣೆಗಾಗಿ ಭಾರತೀಯ ಜನತಾ ಪಕ್ಷ ಅನ್ನುವ ಘೋಷಣೆಯಲ್ಲಿ 2008 ಅಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಕರ್ನಾಟಕದ ಜನ 2 ರಾಜಕೀಯ ಪಕ್ಷಗಳನ್ನ ಪ್ರಯೋಗ ಮಾಡಿದ್ರು ಕರ್ನಾಟಕದಲ್ಲಿ. 36 ವರ್ಷಗಳ ಕಾಲ ಕರ್ನಾಟಕವನ್ನು ಆಳದಂತಹ ಕಾಂಗ್ರೆಸ್, 36 ವರ್ಷ ಅಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ 1980
3ರವರೆಗೆ 36 ವರ್ಷಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ ಆಡಳಿತ ನಡೆಸಿತ್ತು. ಹೆಗಡೆ ಬರೋರು ಪ್ರಥಮ ಬಾರಿಗೆ ಕರ್ನಾಟಕದ ಮತದಾರರು ಒಂದು ಪ್ರಯೋಗ ಮಾಡಿದ್ರು. ಆ ಪ್ರಯೋಗದ ಪರಿಣಾಮವಾಗಿ ಕಾಂಗ್ರೆಸ್ ಅನ್ನ ಕಿತ್ತು ಹಾಕಿ ಒಂದು ಹೊಸ ರಾಜಕೀಯ ಪಕ್ಷ ಕ್ರಾಂತಿರಂಗ ಮತ್ತು ಜನತಾ ಪಕ್ಷದ ಮೈತ್ರಿಯ ಜನತಾ ರಂಗದ ಸರ್ಕಾರವನ್ನ ಮತದಾರ ಅಧಿಕಾರಕ್ಕೆ ತಂದ. ಆದ್ರೆ ದುರಂತ ಏನು ಅಂತಂದ್ರೆ ಆ ಪಕ್ಷವೂ ಹಾಗೆ ಆಯಿತು. ಕಟ್ಟ ಕಡೆಗೆ 2008ರಲ್ಲಿ ಕರ್ನಾಟಕದ ಮತದಾರರು ಭಾರತೀಯ ಜನತಾ ಪಕ್ಷವನ್ನ ಯಾಕೆ ಟ್ರೈ ಮಾಡಬಾರದು, ಬೋತ್ ಕಾಂಗ್ರೆಸ್ ಅಂಡ್ ಜನತಾ ದಳ್ ಎರಡೂ ದೇ ಹ್ಯಾವ್ ಫೈಲ್ಡ್ ಟು ಡೆಲಿವರ್ ದಿ ಗೂಡ್ಸ್. ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕೆಲಸ ಮಾಡಿಲ್ಲ. ಆದ್ರಿಂದ ಈ ಎರಡೂ ಪಕ್ಷಗಳನ್ನ ರಿಜೆಕ್ಟ್ ಮಾಡಿ ಬಿಜೆಪಿಯನ್ನ ತರಬೇಕು ಅನ್ನೋ ಪ್ರಯತ್ನವನ್ನ ಮಾಡಿದ್ರು. ಅದರಲ್ಲಿ ಅವರು ಅಲ್ಟಿಮೇಟ್ಲಿ ಗೆದ್ರು, ಮತದಾರರು ಗೆದ್ರು. ಆದ್ರೆ ಮತದಾರರ ಆಶೋತ್ತರಕ್ಕೆ ಪೂರಕವಾಗಿ ದಿಸ್ ಫೆಲೋಸ್ ಹ್ಯಾವ್ ನಾಟ್ ವರ್ಕ್ಡ್. ಒಂದು ಅವಧಿ ಒಳಗೆ 1989ರಿಂದ 94ರವರೆಗೆ ಕಾಂಗ್ರೆಸ್ 3 ಮುಖ್ಯಮಂತ್ರಿಗಳನ್ನ ಕೊಟ್ಟಿತ್ತು. ಅದನ್ನ ನಾವು ಆ ದಾಖಲೆಯನ್ನ ಸರಿಗಟ್ಟಿಸ್ತೀವಿ ಅಂತ ಇವರು 3 ಮುಖ್ಯಮಂತ್ರಿಗಳನ್ನ ಕೊಟ್ಟರು. ನಾಚಿಕೆಗೆಟ್ಟ ಜನ ಇವರು. ಅವಾಗಲೇನೆ ಒಂದು ರೀತಿ ಒಳಗೆ ಇವರಲ್ಲಿ ಅಂತಃಕಲಹ ಅದು ಇದು ಇದ್ದೇ ಇತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಲೋಕಾಯುಕ್ತ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು. ಅವರ ವಿರುದ್ಧ ಮೊಕದ್ದಮೆ ಹೂಡಿತ್ತು. ಅಲ್ಟಿಮೇಟ್ಲಿ ಯಡಿಯೂರಪ್ಪ ಲಾಸ್ಟ್ ದ ಪವರ್ ಆಫ್ ಚೀಫ್ ಮಿನಿಸ್ಟರ್. ಯಾರು ಇದನ್ನ ಮಾಡಿದವರು ಅಂದ್ರೆ ಯಡಿಯೂರಪ್ಪನವರು ತಪ್ಪು ಮಾಡಿದ್ರು. ಅವರು ಮಾಡಿದ ತಪ್ಪನ್ನ ಗುರುತಿಸಿ ಅವರನ್ನ ಸಿಕ್ಕಾಕಿಸಿದವರು ಬಿಜೆಪಿನವರೇ, ಬೇರೆಯವರಲ್ಲ ಅವರು. ಅದರೊಳಗೆ ಯಾರ್ಯಾರಿದ್ರು ಅವರು ಭಾರತೀಯ ಜನತಾ ಪಕ್ಷದ ಪಿತಾಮಹರಿಂದ ಹಿಡಿದು ಅವರ ಜೊತೆಲಿದ್ದವರೆಲ್ಲರೂ ಇದ್ರು. ಯಡಿಯೂರಪ್ಪ ಒಂದು ಷಡ್ಯಂತ್ರಕ್ಕೆ ಸಿಕ್ಕಾಕೊಂಡ್ರು, ಬಲಿಯಾದ್ರು. ತದನಂತರ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಡ್ಡು ಹೊಡೆದು ಹೊರಕ್ಕೆ ಹೋಗಿ ಕರ್ನಾಟಕ ಜನತಾ ಪಕ್ಷವನ್ನ ಕಟ್ಟಿ ಭಾರತೀಯ ಜನತಾ ಪಕ್ಷವನ್ನ ಕರ್ನಾಟಕದಲ್ಲಿ ಧೂಳಿಪಟ ಮಾಡಿದ್ರು. ನಾನು ಯಾಕೆ ಇಷ್ಟು ಹಿಸ್ಟ್ರಿ ಹೇಳಿದೆ ಅಂದ್ರೆ ಯಡಿಯೂರಪ್ಪನವರು ನೀವು ಜನತೆಯ ಆಶೋತ್ತರಕ್ಕೆ ಪೂರಕವಾಗಿ ಸರ್ಕಾರವನ್ನ ಕೊಡ್ಲಿಲ್ಲ, ಅಲ್ಲಿ ಜನರಿಗೆ ಮೋಸ ಮಾಡಿದ್ರಿ. ಎರಡನೇದು ನಿಮ್ಮ ಸ್ವಾರ್ಥಕ್ಕಾಗಿ ಭಾರತೀಯ ಜನತಾ ಪಕ್ಷವನ್ನ ಧೂಳಿಪಟ ಮಾಡಿದ್ರಿ ಯಡಿಯೂರಪ್ಪನವರು. ಆ ಯಡಿಯೂರಪ್ಪನವರು ಧೂಳಿಪಟ ಮಾಡುವಂತಹ ವಾತಾವರಣ ಬಿಜೆಪಿ ನಾಯಕತ್ವ ಸೃಷ್ಟಿ ಮಾಡ್ತು. ಅಂದ್ರೆ ಇಬ್ಬರೂ ತಪ್ಪಿತಸ್ಥರು. ಅಷ್ಟೆಲ್ಲ ಆದ್ಮೇಲೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರನ್ನು ಬಿಟ್ರೆ ಮತ್ತೊಬ್ಬ ನಾಯಕ ನಮಗಿಲ್ಲ, ಇಲ್ಲಿ ಮಾಸ್ ಲೀಡರ್ ಇಲ್ಲ ಅನ್ನುವ ಕಾರಣಕ್ಕೆ ಮತ್ತೆ ಯಡಿಯೂರಪ್ಪನವ್ರದ್ದು ವಾಪಸ್ ಕರ್ಕೊಂಡ್ರು. ಏನೇನು ಮಾಡಿದ್ರು? ರಾಷ್ಟ್ರೀಯ ಉಪಾಧ್ಯಕ್ಷರು ಮಾಡಿದ್ರು. ಅವರಿಗೆ ಲೋಕಸಭೆ ಟಿಕೆಟ್ ಕೊಟ್ರು. ಲೋಕಸಭೆ ಒಳಗೆ ಯಡಿಯೂರಪ್ಪನವರು ಲೋಕಸಭಾ ಸದಸ್ಯರಾದ್ರು. ಹೈಯೆಸ್ಟ್ ಮಾರ್ಜಿನ್ ಅಲ್ಲಿ ಗೆದ್ರು. ಇನ್ ದ ಹೋಲ್ ಆಫ್ ಸೌತ್ ಇಂಡಿಯಾ ಹಿ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಜಿನ್. ಆಮೇಲೆ ಅವರು ಅವ್ರ ಮಗನಿಗೆ ಟಿಕೆಟ್ ಕೊಟ್ರು. ಹಿ ಹಸ್ ಬಿಕಮ್ MLA ಇನ್ ಶಿಕಾರಿಪುರ್. ದೆನ್ ಯಡಿಯೂರಪ್ಪ ಅವ್ರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ. ದೋ ಹಿ ವಿಲ್ ಕಂಪ್ಲೀಟ್ ಇಸ್ 75 years ಬೈ 2018 ಅಂತದಿದ್ರು ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹ್ಯಾಕ್ ಕೆಲಸ ಮಾಡಬೇಕಾಗಿತ್ತು ಗೊತ್ತಾ? ನಾನು ನಿನ್ನೆ ಹೇಳ್ತಾ ಇದ್ದೆ, ಇಲ್ಲ ಕಾರ್ಯಕ್ರಮದಲ್ಲೇ ಹೇಳ್ತಾ ಇದ್ದೆ, ಯಡಿಯೂರಪ್ಪ ನಿರ್ಮಮಕಾರದಿಂದ ಮಾಡಬೇಕಾಗಿತ್ತು, ನಿರ್ವಿಕಾರ ಮನಸ್ಸಿನಿಂದ ಮಾಡಬೇಕಾಗಿತ್ತು, ಒಬ್ಬ ಸನ್ಯಾಸಿಯ ರೀತಿ ಇರಬೇಕಾಗಿತ್ತು. ಎಲ್ಲ ದ್ವೇಷ, ರಾಗ, ದ್ವೇಷ, ಇವು ಸಿಟ್ಟು, ಸೆಡವು ಇವೆಲ್ಲವನ್ನ ಬಿಟ್ಟು ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಯಡಿಯೂರಪ್ಪ ಮಾಡಲಿಲ್ಲ. ಅವರು ದ್ವೇಷ ಮಾಡ್ತಾ ಇದ್ರು. ಆ ದ್ವೇಷದ ಯಡಿಯೂರಪ್ಪನವರ ದ್ವೇಷದ ಬೆಂಕಿಯ ಜ್ವಾಲೆಗೆ ಶೋಭಾ ಕರಂದ್ಲಾಜೆ ಅವರು ತುಪ್ಪ ಹಾಕ್ತಾ ಇದ್ರು. ಇದರಿಂದ ಏನಾಯ್ತು ಅಂದ್ರೆ ಬೆಂಕಿ ಜ್ವಾಲಾಮುಖಿ ಆಗ್ತಾ ಇದೆ. ಆದ್ರೆ ನೀವೊಂದು ಮಾತು ಕೇಳಿದ್ರಿ, ಒಂದು ದೊಡ್ಡ ಹಡಗನ್ನ ಮುಳುಗಿಸೋದಕ್ಕೆ ಒಂದು ಸಣ್ಣ ರಂಧ್ರ ಸಾಕು ಅಂತ. ನನಗನ್ಸುತ್ತೆ ಆ ರಂಧ್ರ ಈಶ್ವರಪ್ಪನವ್ರು ಆಗಿದ್ದಾರೆ ಅಂತ ನಿಮ್ಮ ಭಾವನೆ. ಆದ್ರೆ ಆ ರಂಧ್ರ ಈಶ್ವರಪ್ಪನವರಲ್ಲ. ಈಶ್ವರಪ್ಪನವರು ಬರೀ ರಂಧ್ರ. ಆ ರಂಧ್ರವನ್ನ ಕೊರಿತಾ ಇರೋರು ಭಾರತೀಯ ಜನತಾ ಪಕ್ಷದಲ್ಲಿ ಬೇರೆಯವರಿದ್ದಾರೆ. ಆ ಬೇರೆಯವರು ಈಶ್ವರಪ್ಪನವರನ್ನ ಬಲಿಪಶುವನ್ನಾಗಿ ಮಾಡಿ, ಹರಕೆಯ ಕುರಿಯನ್ನಾಗಿ ಮಾಡಿ ರಂಧ್ರವನ್ನ ಕೊರಿತಾ ಇದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ, ನನಗೆ ಈಶ್ವರಪ್ಪನವ್ರನ್ನ ನೋಡಿದಾಗ ಜನತಾ ಪಕ್ಷ, ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ನಾಯಕ ದೇವೇಗೌಡರು ಯಾವ ರೀತಿ ಕರ್ನಾಟಕದಲ್ಲಿ ಒಬ್ಬ ಮಾಸ್ ಲೀಡರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಯಾವ ರೀತಿ ಕರ್ನಾಟಕದಲ್ಲಿ ಯಾವ ರೀತಿ ಮಾಸ್ ಲೀಡರು,
ಯಡಿಯೂರಪ್ಪನವರು ಯಾವ ರೀತಿ ಮಾಸ್ ಲೀಡರು, ಯಾವ ಪಕ್ಷ ತನ್ನನ್ನ ಧಿಕ್ಕರಿಸಿ ಆಚೆಗೆ ಹಾಕಿದ ಪಕ್ಷವನ್ನ ಸೋಲಿಸಿ ಮತ್ತೆ ಅದೇ ಪಕ್ಷಕ್ಕೆ ಬಂದು ಆ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಕೊಂಡ ಯಡಿಯೂರಪ್ಪನವರು ಇದಾರಲ್ಲ, ಅವ್ರ ಹಾಗೆ ಈಶ್ವರಪ್ಪ ಇರಕ್ ಸಾಧ್ಯ ಇಲ್ಲ. ಯಡಿಯೂರಪ್ಪನೂ ಒಬ್ಬ ಮಾಸ್ ಲೀಡರ್, ಮೂರೇ ಮಾಸ್ ಲೀಡರ್ ರಾಜ್ಯದ ಇಂದಿನ ಹಬೀಬ್. ಇಂಥ ಪರಿಸ್ಥಿತಿ ಒಳಗೆ ನನಗೇನ್ ಅನ್ಸುತ್ತೆ ಅಂದ್ರೆ ಎಲ್ಲೋ ಒಂದು ಹಂತದಲ್ಲಿ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ಯಾ ಅನ್ಸುತ್ತೆ. ಅದೇ ಬರ್ತೀನಿ ಸರ್. ನನಗೆ ಅದು ಬಹಳ ಮುಖ್ಯವಾದ ಚರ್ಚೆ. ಫ್ರೀ ಹ್ಯಾಂಡ್ ಕೊಟ್ಟಿದೆಯಾ, ಕೊಟ್ಟಿದ್ರೆ ಯಾಕೆ ಕೊಟ್ಟಿದೆ, ಯಡಿಯೂರಪ್ಪನವರ ಹಲವಾರು ಮಿತಿಗಳ ನಡುವೆಯೂ ಕೂಡ ಯಡಿಯೂರಪ್ಪನವರಿಗೆ ಯಾಕೆ ಅಷ್ಟೊಂದು ಅಧಿಕಾರ ಮತ್ತು ಫ್ರೀ ಹ್ಯಾಂಡ್ ಕೊಟ್ಟಿದೆ, ಇವೆಲ್ಲವೂ ಕೂಡ ಚರ್ಚೆಗೆ ಬರಬೇಕಾಗಿರ್ತಕ್ಕದ್ದು. ನನಗೆ ಬಹಳ ಪ್ರಮುಖವಾಗಿ ತಾವು ಪ್ರಸ್ತಾಪ ಮಾಡಿದ್ರಿ, ಈಶ್ವರಪ್ಪನವರನ್ನ ಅವರು ಕಾರಣ ಅಷ್ಟೇ ರಂಧ್ರ ಕೊರಿಲಿಕ್ಕೆ ಪಕ್ಷದಲ್ಲಿ ಬೇರೆಯವರು ಇದ್ದಾರೆ ಅನ್ನುವಂಥದ್ದು, ಇದು ಬಹಳ ಪ್ರಮುಖ ಆಗ್ತದೆ. ತಮ್ಗೇನನ್ಸುತ್ತೆ ಸರ್, ಈಶ್ವರಪ್ಪನವರ ಹಿಂದೆ ಯಾರಿದ್ದಾರೆ ಮತ್ತು ಯಾಕಿದ್ದಾರೆ, ಅವರ ಉದ್ದೇಶಗಳೇನಿರ್ಬೋದು? ಅದು ಹೇಳೋದು ಕಷ್ಟ. ಯಾಕಂದ್ರೆ ಒಂದು ಭಾರತೀಯ ಜನತಾ ಪಕ್ಷ ನೀವು ತಗೊಂಡ್ರೆ ಅದು ಇಂಗ್ಲಿಷ್ ನಾವು ಹೇಳಬೇಕು ಅಂದ್ರೆ ಕ್ಯಾಡರ್ ಬೇಸ್ಡ್ ಪಾರ್ಟಿ, ಅಂದ್ರೆ ಕಾರ್ಯಕರ್ತರ ಪ್ರಮುಖತೆ ಇಟ್ಕೊಂಡಿರೋ ಬೆನ್ನೆಲುಬಾಗಿರುವಂತ ಪಾರ್ಟಿ. ನೀವು ಅದು ಜಾತ್ಯತೀತ ಜನತಾದಳಕ್ಕೆ ಹೋಲಿಸಿದ್ರೆ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಎಲ್ಲ ಏಕಪಕ್ಷೀಯವಾಗಿ ಬರುತ್ತೆ. ಒಬ್ಬರು ಯಾರೋ ಅಲ್ಲಿ ಮೇಲ್ ಕೂತಿರೋರು ಹೇಳ್ತಾರೆ, ಬೇರೆಯವರು ಅದನ್ನು ಪರಿಪಾಲಿಸ್ಕೊಂಡು ಬರೋದು. ಇದು ಹಾಗಲ್ಲ, ಕ್ಯಾಡರ್ ಬೇಸ್ಡ್ ಪಾರ್ಟಿ. ನಮ್ಮ ಪ್ರಧಾನಿಗಳು ಈಗ ನರೇಂದ್ರ ಮೋದಿ ಅವರು ಅಲ್ಲಿ ಕೊನೆಗೆ ಪ್ರಧಾನಿ ಅಭ್ಯರ್ಥಿ ಆಗಿದ್ದು ಇದೇ ತರ ಗ್ರಾಸ್ ರೂಟ್ಸ್. ಈಶ್ವರಪ್ಪನವ್ರ ಹಿಂದೆ ಯಾರಿದ್ದಾರೆ ಅಂತ ನಾವು ಆತರ ಸ್ಪೆಕ್ಯುಲೇಟ್ ಮಾಡೋದು ಕಷ್ಟ ಆಗುತ್ತೆ. ಸಾಕಷ್ಟು ಒಳಸುಳಿಗಳು ಇರುತ್ತೆ. ಈಗ ಒಂದು ಬ್ರಾಡ್ ಬೇಸ್ಡ್ ಆಗಿ ಹೇಳಬೇಕು ಅಂದ್ರೆ, ಜನರಲ್ ಆಗಿ ಹೇಳಬೇಕು ಅಂದ್ರೆ ಆಂಟಿ ಯಡಿಯೂರಪ್ಪ ಫೋರ್ಸಸ್ ಅಂತ ನಾವು ಹೇಳ್ಬೋದು. ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರೋದಿಲ್ಲ, ಅದು ಇಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಎಲ್ಲ ಫೈನ್. ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ, ಒಪ್ಕೋಬಹುದು. ನಮ್ಮೊಂದಿಗೆ ಮಧು ಪ್ರಕಾಶ್ ಅವರು ಇದ್ದಾರೆ, ಬಹುತೇಕ ಇದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಡ್ತಾರೆ. ಈಶ್ವರಪ್ಪನವರಿಗೆ ಇಷ್ಟೊಂದು ಶಕ್ತಿ, ಇಷ್ಟೊಂದು ಧೈರ್ಯ ಬರಲಿಕ್ಕೆ ಕಾರಣ ಏನು? ಏನಾದ್ರೂ ಪರವಾಗಿಲ್ಲ, ನಾನು ರಾಯಣ್ಣ ಬ್ರಿಗೇಡ್ ನ ಬಿಡೋದೇ ಇಲ್ಲ, ನಾನು ಕಟ್ಟಿಯೇ ಸಿದ್ಧ, ಅದನ್ನು ಮಾಡಿಯೇ ಸಿದ್ಧ ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಕೆಲವು ಬಾರಿ ಹೇಳ್ತಾರೆ ನಾವು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬ್ರಿಗೇಡ್ ಕಟ್ಟಿರೋದು ಅಂತ. ಮತ್ತೊಮ್ಮೆ ಹೇಳ್ತಾರೆ ಯಡಿಯೂರಪ್ಪನವರು ನಮಗೆ ಬೇಡ ಅಂತಿದ್ದಾರೆ ಸಪೋರ್ಟ್, ಹಂಗಾಗಿ ನಾವು ಹಿಂದುಳಿದವರು ಉದ್ಧಾರಕ್ಕೆ ಮಾಡ್ತಿದೀವಿ ಈ ಬ್ರಿಗೇಡ್ ಅಂತ ಹೇಳ್ತಾರೆ. ಇವತ್ತು ಮತ್ತೆ ಹೇಳ್ತಾರೆ ಇಲ್ಲ ನಾವು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ದೊಡ್ಡ ಮಟ್ಟದ ಬಿಜೆಪಿಯಲ್ಲಿ ರಾಜಕಾರಣ ನಡೀತಾ ಇದೆ ಅನ್ನೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಫಲ್ಯದ ತುತ್ತನ್ನ, ಕೈಗೆ ಬಂದಿರತಕ್ಕಂಥ ತುತ್ತನ್ನ ಬಾಯಿಗಿಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಸೋಲ್ತಾ ಇದೆಯಾ? ಜೊತೆಗೆ ಈಶ್ವರಪ್ಪನವರ ಹಿಂದೆ ಇರತಕ್ಕಂಥವ್ರು ಯಾರ್ಯಾರು? ಬಹಳ ಪ್ರಮುಖವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋಣ. ಮಹಾದೇವ್ ಪ್ರಕಾಶ್ ಅವರು ಕೂಡ ಇದ್ದಾರೆ. ಒಂದು ಪುಟ್ಟ ಬ್ರೇಕ್ನ ಬಳಿಕ ಡಿಮಾಲಿಷನ್ ಬ್ರಿಗೇಡ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬ್ರಿಗೇಡ್ ಅನ್ನೋಂಥದ್ದು, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನೋಂಥದ್ದು ಬಿಜೆಪಿ ಪಕ್ಷವನ್ನ ಡಿಮಾಲಿಷನ್ ಮಾಡ್ತಾ ಇದೆಯಾ, ಮಾಡಬಹುದಾ, ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಈಶ್ವರಪ್ಪನವರು ಅನ್ನೋಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಎಲ್ಲ ಹೈಕಮಾಂಡ್ ಈ ಕಡೆ ತಲೆನೇ ಹಾಕಂಗಿಲ್ಲ. ಯಾವಾಗಲೂ ಕರೆದೇನೋ ಒಂದೆರಡು ಮಾತು ಹೇಳಿದ್ರು, ಆಮೇಲೆ ಬಿಟ್ಬಿಟ್ರು ಅನ್ನೋ ತರದ್ದಾಗ್ಬಿಟ್ಟಿದೆ. ಈ ಕಡೆ ಯಡಿಯೂರಪ್ಪನ ಕರೆದ್ಬಿಟ್ಟು ನೀವೇ ಭಾವಿ ಮುಖ್ಯಮಂತ್ರಿ ಅಂತ ಹೇಳಿಕೆಯನ್ನು ಅಮಿತ್ ಶಾನ ಬಂದು ಹೇಳೋದ್ರು. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅವರು ಯಾಕೆ ಸುಮ್ಮನೆ ಇದ್ದಾರೆ? ಜೊತೆಗೆ ಈಶ್ವರಪ್ಪನವರ ಬೆನ್ನಿಗೆ ನಿಂತಿರ್ತಕ್ಕಂಥವ್ರು ಯಾರ್ಯಾರು? ಬಿಜೆಪಿಯ ಬೆನ್ನೆಲುವಾಗಿರ್ತಕ್ಕಂಥ RSS ಅಥವಾ RSS ನ ಯಾವ್ದಾದ್ರು ನಾಯಕರಿದ್ದಾರಾ? ಕೇಂದ್ರ ಸಚಿವರು ಯಾರಾದ್ರೂ ಈಶ್ವರಪ್ಪನವರ ಹಿಂದೆ ಇದಾರಾ? ಅಥವಾ ಇಲ್ಲೇ ಇರ್ತಕ್ಕಂಥ RSS ನ ಪ್ರಮುಖರು ಯಾರಾದ್ರೂ ಇದಾರಾ? ಎಲ್ಲವೂ ಕೂಡ ಕಲಸು ಮೇಲೋಗರ ಆಗ್ತಾ ಇದೆ. ಎತ್ತ ಕಡೆ ಸಾಕ್ತಾ ಇದೆ ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದು. ಸರ್ ಏನ್ ಹೇಳ್ತೀರಾ ಮಧು ಪ್ರಕಾಶ್ ಸರ್, ಯಾರು ಇದ್ದಾರೆ, ಏನ್ ಕತೆ? ಹಬೀಬ್ ಬ್ಯಾರಿಯವರ ಬಿಜೆಪಿ ಒಳಗೆ, ಹಬೀಬ್ ಅಷ್ಟೇ ಅಲ್ವಾ, ಹಬೀಬ್ ಬಿಜೆಪಿ ಒಳಗೆ ಎರಡು, ಒಂದು ಸೂತ್ರ ಇದೆ, ಇನ್ನೊಂದು ಪಾತ್ರ ಇದೆ. ಸೂತ್ರ ಯಾವುದು ಅಂದ್ರೆ ಸಂಘ ಪರಿವಾರ, ಪಾತ್ರ ಯಾವುದು ಅಂದ್ರೆ ಬಿಜೆಪಿ. ಆ ಸಂಘ ಪರಿವಾರ ಇದೆಯಲ್ಲ, ಸಂಘ ಪರಿವಾರವೇ ಭಾರತೀಯ ಜನತಾ ಪಕ್ಷದ ಎಲ್ಲ ನೆಲೆಗಳನ್ನ ನಿರ್ಧಾರ ಮಾಡುತ್ತೆ. ನೆಲೆ ಅಂತಂದ್ರೆ ಯಾವ್ದ ಸ್ಥಾನಗಳನ್ನು, ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಡಿಕ್ಲೇರ್ ಮಾಡೋದು RSS. ಹರಿಯಾಣದ ಮುಖ್ಯಮಂತ್ರಿ ಖಟ್ಟರ್ ಆಗ್ಬೇಕು ಅಂತ ನಿರ್ಧಾರ ಮಾಡೋದು RSS. ಮುಂಬೈನ ಅಂದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾರಾಗಬೇಕು, ಫಡ್ನವೀಸ್ ಆಗಬೇಕು ಅನ್ನೋದು RSS. ರಾಜ್ಯಪಾಲರು ಹೌದು RSS. ಹಾಗೆ ಈ ಒಂದು ಪೊಲಿಟಿಕಲ್ ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡುವ ದೃಷ್ಟಿಯಿಂದ ಅಂದ್ರೆ ಯಡಿಯೂರಪ್ಪನವರ ಒಂದು ಆ ನಾಗಾಲೋಟ ಇದೆಯಲ್ಲ, ನಾಗಾಲೋಟಕ್ಕೆ ಸ್ವಲ್ಪ ಬ್ರೇಕ್ ಹಾಕೋ ದೃಷ್ಟಿಯಿಂದ
RSSನ ಕೆಲವು ನಾಯಕರುಗಳು ಯಡಿಯೂರಪ್ಪನವರ ವಿರುದ್ಧ ಈ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ. ಅಲ್ಲ, ನೇರವಾದ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟೆ ಬಿಡ್ತೀನಿ. ನಮ್ಮ ಸಂತೋಷ್ ಜಿ ಅವರು ದೂರ ಕೊಟ್ಬಿಟ್ರು. ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡೋದಕ್ಕಾಗೋದಿಲ್ಲ, ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಗಿಂತ ಘೋಷಣೆ ಮಾಡೋದು ಬೇಡ, ಒಬ್ಬ ಯಂಗ್ಸ್ಟರ್ ಅನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋಣ ಅಂತ ಸಂತೋಷ್ ಜಿ ಅವರು ಹೈಕಮಾಂಡ್ಗೆ, ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದು ಇವತ್ತಲ್ಲ, ಅನೇಕ ದಿನಗಳಿಂದ ಯಡಿಯೂರಪ್ಪ ಮುಖ್ಯಮಂತ್ರಿ ಆದುತ್ತಾವಿಂದನೂ ಯಡಿಯೂರಪ್ಪ ಮತ್ತು ಸಂತೋಷ್ ಜಿ ಅವರ ನಡುವೆ ಈ ಒಂದು ಸಂಘರ್ಷ ನಡೆದಿದೆ. ಎಲ್ಲಿಯವರೆಗೆ ಅದಿತ್ತು ಅಂತಂದ್ರೆ ಹಬೀಬ್ ಅವರೇ, ಸಂತೋಷ್ ಜಿ 2000 ನಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಯಾವ ರೀತಿ ಆದ್ರೋ ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಸಂತೋಷ್ ಜಿ ಅವರು ತಮ್ಮ ಗೆಳೆಯರ ಜೊತೆ ಅನೇಕ ಬಾರಿ ಹೇಳಿದ್ದು ಸತ್ಯ. ವಾಟ್ ಎವರ್ ಇಟ್ ಮೇ ಬಿ, ಬರೀ ಸಂತೋಷ್ ಜಿ ಒಬ್ಬರೇ ಅಲ್ಲ. ನನಗೇನನ್ಸುತ್ತೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯವರೇ ಆದ ಭಾರತೀಯ ಜನತಾ ಪಕ್ಷದ ಹೈರಾರ್ಕಿಯಲ್ಲಿ ವೆರಿ ಸಿಗ್ನಿಫಿಕೆಂಟ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೈರಾರ್ಕಿ ಒಳಗೆ ಎತ್ತರದ ಸ್ಥಾನದಲ್ಲಿರುವ ದತ್ತಾತ್ರೇಯ ಹೊಸಬಾಳೆಯವರ ಆಶೀರ್ವಾದನೂ ಈಶ್ವರಪ್ಪ ಅವ್ರಿಗಿದೆ. ಅದರಿಂದ ಅವರೆಲ್ಲರೂ ಇಲ್ದೇನೆ ಈಶ್ವರಪ್ಪ ಇಷ್ಟೆಲ್ಲ ಗುಡುಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂತಹ ಒಂದು ದೃಷ್ಟಿ ಇಟ್ಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರನ್ನ ಅಂತಹ ಸಂಕಷ್ಟಕ್ಕೆ ಸಿಕ್ಕಾಕ್ಸುವಂತಹ ಆಲೋಚನೆಯಲ್ಲಿ ಇಲ್ಲ. ಯಾಕೆ ಅಂದ್ರೆ ಬರ ಪರಿಹಾರ ಅಧ್ಯಯನಕ್ಕೆ ಎಲ್ಲ ಸಮಿತಿಗಳನ್ನ ಮಾಡಿ ಕಳಿಸಿದ್ರು. ಅದರೊಳಗೆ ಯಡಿಯೂರಪ್ಪನವರು ಈಶ್ವರಪ್ಪನವ್ರದ್ದು ಕೈಬಿಟ್ರು. ಅದಕ್ಕೆ ಪೂರ್ವಭಾವಿಯಾಗಿ ಅವರು ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಉಸ್ತುವಾರಿಯ ಮೂಲಕ ಈಶ್ವರಪ್ಪನವರು ಬ್ರಿಗೇಡ್ ಆಕ್ಟಿವಿಟಿಯಿಂದ ದೂರ ಇರಬೇಕು ಅಂತ ಹೇಳ್ತಿದ್ರು. ಈಗ ಈಶ್ವರಪ್ಪನವರನ್ನ ಕೈಬಿಟ್ಟು MLCಗಳ ಸಭೆಯನ್ನ ಯಡಿಯೂರಪ್ಪನವರು ಕರೆದಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರು ಹಿ ಹ್ಯಾಸ್ ಡಿಸೈಡೆಡ್ ಬ್ರಹ್ಮಾಸ್ತ್ರವನ್ನ ಈಶ್ವರಪ್ಪನವರ ವಿರುದ್ಧ ಪ್ರಯೋಗ ಮಾಡಬೇಕು ಅಂತ. ಇದಕ್ಕೆ ಯು ವಿಲ್ ಬಿ ಸರ್ಪ್ರೈಸ್ಡ್, ಯಡಿಯೂರಪ್ಪನವರ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಅನಂತಕುಮಾರ್ ಸಹಾಯ ಇದೆ, ಅನಂತಕುಮಾರ್ ಅವರ ಬೆಂಬಲ ಇದೆ. ಯಾಕೆ ಅನಂತಕುಮಾರ್ ಬೆಂಬಲ ಇದೆ ಗೊತ್ತಾ? ಸರ್, ಇಲ್ಲಿ ಬಹಳ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಹೇಳ್ತಿದ್ರೆ, ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಥವಾ ಕರ್ನಾಟಕದ ರಾಜಕಾರಣದಲ್ಲಿ ಒಂದಷ್ಟು ಒಳ ಜಗಳ, ಒಳಬೇಗುದು ಇರುವಂತದ್ದು ಯಡಿಯೂರಪ್ಪ ಮತ್ತು ಅನಂತಕುಮಾರ್ಗೆ ಅನ್ನುವಂಥದ್ದು. ಬಟ್ ಆದ್ರೆ ನೀವು ಹೊಸ ವಿಚಾರ ಹೇಳ್ತೀರಿ, ಅದು ಯಾಕೆ ಅಂತ ಹೇಳ್ತೀರಾ? ನಾನು ಬರ್ತೀನಿ ಹೇಳಿ. ಈಗ ರಾಜಕೀಯ ಅನ್ನೋದು ಯಾವ್ದು ಈ ಪಕ್ಷ ಯಾವ ಪಕ್ಷ ಅಂತಲ್ಲ, ರಾಜಕೀಯ ಅನ್ನೋದ್ರಲ್ಲಿ ಕಾಲ ಅಂತ ಒಂದಿರುತ್ತಲ್ಲ, ಬದ್ಧ ದ್ವೇಷಿಗಳಾಗಿರೋರು ಸಡನ್ ಆಗಿ ಕ್ಲೋಸ್ ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಅದು ಸಮಯ, ಸಂದರ್ಭ, ಸಿಚುಯೇಷನ್ ಇದ್ರ ಮೇಲೆ ನಿರ್ಭರವಾಗಿರುತ್ತೆ ಅಂತ ಖಂಡಿತವಾಗಿ ಹೇಳ್ಬೋದು. ಇವ್ರು ಕೊಟ್ಟಿದ್ದ ಉದಾಹರಣೆ ತಗೊಂಡ್ರೆ ಅದಕ್ಕೆ ಒಂದು ಕಾರಣ ಇದೆ. ಅನಂತಕುಮಾರ್ ಅವರು ಯಾಕೆ ಯಡಿಯೂರಪ್ಪ ಈಗ ಸಪೋರ್ಟ್ ಮಾಡ್ತಾರೆ? ಒಂದು ಕಾಲದಲ್ಲಿ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಸೋರನ್ ಎನಿಮೀಸ್. 2004 ಎಲೆಕ್ಷನ್ಸ್ ಅಲ್ಲಿ ಯಡಿಯೂರಪ್ಪನವರನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರನ್ನು ಮಾಡದೆ ತಾವೇ ರಾಜ್ಯಾಧ್ಯಕ್ಷರಾಗೋದ್ರ ಮೂಲಕ ಮುಖ್ಯಮಂತ್ರಿ ಆಗುವ ಪ್ರಯತ್ನವನ್ನ ಅನಂತಕುಮಾರ್ ಅವರು ಮಾಡಿದ್ರು. ಆದ್ರೆ ಈಗ ಯಡಿಯೂರಪ್ಪನವರ ಪರವಾಗಿ ಯಾಕಿದ್ದಾರೆ ಅಂದ್ರೆ ತುಂಬಾ ಸಿಂಪಲ್. ಯಡಿಯೂರಪ್ಪ ಹ್ಯಾಸ್ ವಿಲ್ ಕ್ರಾಸ್ ದ ಏಜ್ ಆಫ್ 75 ಇನ್ 2018. ಆ ನಂತರ ಯಾಕೆ ಅಂದ್ರೆ ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅಂತನಾ? ಮುಖ್ಯಮಂತ್ರಿ ಆಗ್ಬಿಡ್ಬೋದು ಸುಲಭ, ಆದ್ರೆ ಅಕ್ಸೆಪ್ಟಬಿಲಿಟಿ ಆಫ್ ದ ಪೀಪಲ್ ಬೇಕು. ಯಡಿಯೂರಪ್ಪ ಅನಂತಕುಮಾರ್ ಐ ವಿಲ್ ಕಂಪ್ಲೀಟ್. ನೀವು ನಾ ಹೇಳಿದಾಗ ನೀವು ಯಾಕೆ ಮಧ್ಯೆ ಅನಂತಕುಮಾರ್ ಅವರು ಯಾಕೆ ಇದನ್ನ ಈ ತಂತ್ರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನೋಯಿಂಗ್ಲಿ ಹಿ ಈಸ್ ಡೂಯಿಂಗ್ ಇಟ್. 1983ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ರಾಮಕೃಷ್ಣ ಹೆಗಡೆ ಅವರು ಬೊಮ್ಮಾಯಿ, ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪ ಅವರಂತ ಲಿಂಗಾಯತ ನಾಯಕರಷ್ಟೇ ಜನಪ್ರಿಯ ನಾಯಕರಾಗಿದ್ರು. ಲಿಂಗಾಯತ ಸಮುದಾಯ ರಾಮಕೃಷ್ಣ ಹೆಗಡೆ ಅವರನ್ನ ನಮ್ಮ ಸಮುದಾಯದ ನಾಯಕ ಅನ್ನುವಷ್ಟರ ಮಟ್ಟಿಗೆ ಒಪ್ಕೊಂಡಿದ್ರು. ಅನಂತಕುಮಾರ್ ಅವರು ಈಗ ಒಂದು ವೇಳೆ ಯಡಿಯೂರಪ್ಪನವರನ್ನ ಬೆಂಬಲಿಸಿದ್ರೆ ಇಡೀ ಲಿಂಗಾಯತ ಸಮುದಾಯ ಅನಂತಕುಮಾರ್ ಅವ್ರ ಹಿಂದೆ ನಿಲ್ಲುತ್ತೆ. ಇವತ್ತು ಮಾದಿಗ ಸಮುದಾಯ ಇದೆಯಲ್ಲ, ಮಾದಿಗ ಸಮುದಾಯ ಅನಂತಕುಮಾರ್ ಅವ್ರನ್ನ ಇವರೇ ನಮ್ಮ ಲೀಡರ್ ಅಂತ ಒಪ್ಕೊಂಡಿದೆ. ಬಿಜೆಪಿಯಲ್ಲಿ ಇರುವಂತಹ ಮಾದಿಗ ಸಮುದಾಯ ಯಡಿಯೂರಪ್ಪನವರನ್ನ ಅನಂತಕುಮಾರ್ ಬೆಂಬಲಿಸ್ಬಿಟ್ರೆ ಯಡಿಯೂರಪ್ಪ 2018 ಅಂತಂದ್ರೆ 2019 ಲೋಕಸಭಾ ಚುನಾವಣೆಯ ನಂತರ ಯಡಿಯೂರಪ್ಪ ನಿವೃತ್ತಿ ಆಗ್ತಾರೆ. ಗೆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅವರು ಮುಖ್ಯಮಂತ್ರಿ ಆದ್ರೆ 2019 ಲೋಕಸಭಾ ಚುನಾವಣೆವರೆಗೆ ಮುಖ್ಯಮಂತ್ರಿ ಆಗಿರ್ತಾರೆ. ಲೋಕಸಭಾ ಚುನಾವಣೆಯ ನಂತರ ಯಡಿಯೂರಪ್ಪನವ್ರನ್ನ ಯಾವುದಾದ್ರೂ ರಾಜ್ಯಕ್ಕೆ ಗವರ್ನರ್ ಮಾಡ್ತಾರೆ.
ಯಡಿಯೂರಪ್ಪ ಗವರ್ನರ್ ಆದ ನಂತರ ಆ ಸ್ಥಾನಕ್ಕೆ ಅನಂತಕುಮಾರ್ ಬರ್ತಾರೆ. ಅನಂತಕುಮಾರ್ ಇಸ್ ಅನ್ ಅನ್ಕ್ವಶ್ಚನಬಲ್ ಲೀಡರ್. ಅಲ್ಲಿಯವರೆಗೆ ಅನಂತಕುಮಾರ್ ಒಂದು ಭೂಮಿಕೆಯನ್ನು ನಿರ್ಮಾಣ ಮಾಡಿಕೊಳ್ತಾರೆ, ಐ ಆಮ್ ಸಪೋರ್ಟಿಂಗ್ ಯಡಿಯೂರಪ್ಪ ಅಂತ. ಆವಾಗ ಲಿಂಗಾಯತ ಮತ ಬ್ಯಾಂಕ್ ಅನಂತಕುಮಾರ್ ಅವ್ರ ಜೊತೆಲಿ ಬರುತ್ತೆ. ಅನಂತಕುಮಾರ್ ಕ್ಯಾನ್ ರೂಲ್ ದ ಸ್ಟೇಟ್ ವೆರಿ ವೆಲ್. ದಟ್ ಈಸ್ ದಿ ಸ್ಟ್ರಾಟಜಿ. ಅಲ್ಲ, ಬಟ್ ಇಲ್ಲಿ ಶೋಭಾ ಕರಂದ್ಲಾಜೆ ಅವರ ಪಾತ್ರವೇನು ಅನ್ನುವಂಥದ್ದು ಈಗಾಗಲೇ ನಾವು ಯಡಿಯೂರಪ್ಪನವರಿಗೆ ಉತ್ತರಾಧಿಕಾರಿ ಅನಂತಕುಮಾರ್ ಅಲ್ಲ. ಒಂದು ಕ್ವಶನ್ ನಿಮ್ಗೆ, ಇವಾಗ ಇದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಈಗ ಅನಂತಕುಮಾರ್ ಭೂಮಿಕೆ ಮಾಡ್ಕೊಳ್ತಾ ಇದ್ರೆ ಸ್ಪಷ್ಟವಾಗಿದೆ, ಅದು ಒಪ್ಪುವಂತ ಮಾತು. ಈಗ ನೀವು ಸಂತೋಷ್ ಜಿ ಅವರು ಸೇರಿ ಪ್ರಸ್ತಾಪ ಮಾಡಿದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ ಅಲ್ಲಿ ಯಾವ ತರ ಮೊದಲನೇ ಸಲ ಮುಖ್ಯಮಂತ್ರಿ ಆದ್ರು ಅಂತ, ಅದೇ ಮಾಡೆಲ್ ನ ಇವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಒಂದು ಹೇಳಿದ್ರೆ ಅಲ್ಲ, ಸಾಧ್ಯ ಪ್ರಯತ್ನ ಇತ್ತು ಅಂತ. ಈಗ ನೀವು ಹೇಳಿದ್ದು ಇದ್ರ ಪ್ರಕಾರನೇ ಅಂದ್ರೆ ಒಂದು ಓಪನ್ ಇದಾಗೆ ಹೇಳಿ ಬ್ರೈನ್ ಸ್ಟಾರ್ಮಿಂಗ್ ತರ ಇವ್ರಿಗೆ ಅನಂತಕುಮಾರ್ಗೆ ಸಂತೋಷ್ ಅವ್ರಿಗೆ ಇದು ಬರೋದಿಲ್ಲ. ಇಲ್ಲ, ಅವರಿಬ್ರು ದೇ ಆರ್ ನಾಟ್ ಇನ್ ಗುಡ್ ಟರ್ಮ್ಸ್. ಅನಂತಕುಮಾರ್ ಗೊತ್ತು ಸಂತೋಷ್ ನನಗೆ ಪ್ರತಿಸ್ಪರ್ಧಿ ಆಗುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಆದ್ರಿಂದ ಸಂತೋಷ್ ಅವರನ್ನ ಕಟ್ ಮಾಡಬೇಕು ಅಂತ ಅನ್ನೋದು ಅನಂತಕುಮಾರ್ ಅವರ ಲೆಕ್ಕ ಈಗಲೂ ಇದೆ. ಅಂಡ್ ಅನಂತಕುಮಾರ್ಗೆ ಏನಂತ ಅಂತಂದ್ರೆ ಈಗಾಗಲೇ ಸಂತೋಷ್ ಅವರು ಯಡಿಯೂರಪ್ಪನವರನ್ನ ವಿರೋಧ ಮಾಡಿರೋದ್ರಿಂದ ಲಿಂಗಾಯತ ಮತ ಬ್ಯಾಂಕ್ ಯಾವ ಕಾರಣಕ್ಕೂ ಸಂತೋಷ್ ಕಡೆ ಹೋಗಲ್ಲ. ಹಾಗಾಗಿ ಅನಂತಕುಮಾರ್ಗೆ ಏನು ಗೊತ್ತಾ, ಅನಂತಕುಮಾರ್ ಅವರನ್ನ ನನ್ನ ಲೈಫಲ್ಲಿ ನಾನು ಒಂದೇ ಒಂದ್ಸಾರಿನೂ ಪರ್ಸನಲ್ ಭೇಟಿ ಆಗಿಲ್ಲ. ನಾನು ಐ ಆಮ್ ನಾಟ್ ಡಿಫೆಂಡಿಂಗ್ ಅನಂತಕುಮಾರ್. ನಾನು ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ಸಿಚುಯೇಷನ್ ಯಾವ ರೀತಿ ಡೆವಲಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಅನಂತಕುಮಾರ್ಗೆ ಅಡ್ವಾಂಟೇಜ್ ಏನಂದ್ರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಬಂದವರು, ಸೀನಿಯರ್ ಮೋಸ್ಟ್ ಲೀಡರ್ ಆಫ್ ದ ಬಿಜೆಪಿ, ಪಾರ್ಟಿಯ ಎಲ್ಲ ಕೇಡರ್ಗಳಲ್ಲಿ ವರ್ಕ್ ಮಾಡಿದ್ದಾರೆ, ವಾಜಪೇಯಿ ಜೊತೆಲಿ ಕೆಲಸ ಮಾಡಿದ್ದಾರೆ, ಅದ್ವಾನಿ ಜೊತೆಲಿ ಕೆಲಸ ಮಾಡಿದ್ದಾರೆ, ಕರ್ನಾಟಕದ ರಾಜಕಾರಣ ಗೊತ್ತು. 2004 ಎಲೆಕ್ಷನ್ ನಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ 79 ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಅನಂತಕುಮಾರ್ ಅವರ ಪಾತ್ರ ಇದೆ. ಇಷ್ಟೆಲ್ಲವೂ ಇರೋದ್ರಿಂದ ಮತ್ತೆ ಲಾಯಲ್ಟಿ ಕಮಿಟ್ಮೆಂಟ್ ಈಸ್ ಅನ್ಕ್ವಶ್ಚನಬಲ್. ಯಾಕಾಗಬಾರ್ದು? ಅನಂತಕುಮಾರ್ ಸ್ಟ್ರಾಟಜಿ ಇಸ್ ದಟ್ ಅಲ್ಟಿಮೇಟ್ಲಿ ನನಗನ್ಸುತ್ತೆ ಈ ಒಂದು ಏನು ಗೇಮ್ ನಡೀತಾ ಇದೆ ಹಬೀಬ್, ಈ ಗೇಮ್ ಅಲ್ಲಿ ಗೆಲ್ಲೋದು ಯಡಿಯೂರಪ್ಪ ಫೈನಲಿ. ಯಾಕೆ ಯಡಿಯೂರಪ್ಪ ಗೆಲ್ತಾರೆ ಅಂದ್ರೆ ಅನಂತಕುಮಾರ್ ಸಹಾಯ ಇದೆ ಅದಕ್ಕೆ. ಅನಂತಕುಮಾರ್ ಸಹಾಯ ಇರೋದು ಯಾಕೆ ಬಲ ಬರುತ್ತೆ ಯಡಿಯೂರಪ್ಪ ಅಂದ್ರೆ ಅನಂತಕುಮಾರ್ ನಾವು ಈಸ್ ಕ್ಲೋಸ್ ಟು ಅಮಿತ್ ಶಾ ಅಂಡ್ ನರೇಂದ್ರ ಮೋದಿ. ಹೀಗಾಗಿ ಅನಂತಕುಮಾರ್ ಅವರ ಏನು ಸೂತ್ರಧಾರಿಕೆ ಇದೆ ಆ ಸೂತ್ರಧಾರಿಕೆಯಲ್ಲಿ ಯಡಿಯೂರಪ್ಪನವರು ಗೆಲ್ತಾರೆ. ಈಶ್ವರಪ್ಪನವರು ಈಗಾಗಲೇ ವದಂತಿಗಳು ಹಬ್ಬತಾ ಇದೆ, ಅವರು ಜಾತ್ಯತೀತ ಜನತಾದಳವನ್ನು ಸೇರ್ತಾರೆ. ಫೈನ್ ಅಲ್ಲ ಸರ್, ಈಗ ಅಂದ್ರೆ ಅನಂತಕುಮಾರ್ ಆಂಗಲ್ ಇಂದ ಕೂಡ ಈಶ್ವರಪ್ಪ ದಾಳ ಆಗ್ತಿದ್ದಾರೆ. ಫೈನ್, ಓಕೆ. ನನಗೆ ಬಹಳ ಪ್ರಮುಖವಾಗಿ ರಾಜ್ಯದ ಜನತೆ ಒಂದು ಅನಿಸಿಕೆ ಇದೆ ಸರ್. ಏನು ಗೊತ್ತಾ, ಯಡಿಯೂರಪ್ಪನವರ ನಂತರದ ಉತ್ತರಾಧಿಕಾರಿ ಅಥವಾ ಅವರ ನಂತರದ ಯಾರಾದರೂ ಇದ್ದರೆ ಅವರ ಹಿತೈಷಿಗಳಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಮುಂಚೂಣಿಗೆಲ್ಲ ಬರುತ್ತೆ. ಮತ್ತೆ ಏನಾಗುತ್ತೆ ಶೋಭಾ ಕರಂದ್ಲಾಜೆ ಅವರ ಪಾತ್ರ? ಅವರ ಪಾತ್ರ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಶೋಭಾ ಅವರು ರಾಜಕೀಯ ವರ್ಚಸ್ಸಿಗೆ ಎಲ್ಲಾ ರೀತಿಯಲ್ಲೂ ಬೆನ್ನೆಲುಬಾಗಿ ನಿಂತಿರೋದು ಯಡಿಯೂರಪ್ಪನವರೇ. ಆಯ್ತಾ, ಇಲ್ಲೇ ಹೋಗಿದ್ರೆ ಶಿ ವುಡ್ ಹ್ಯಾವ್ ಬೀನ್ ಅನದರ್ ಒಂದು ಪ್ರಮುಖವಾದ ಲೀಡರ್ ಆಗ್ತಾ ಇದ್ರು ಬಿಜೆಪಿ ಪಕ್ಷದ ಮಟ್ಟಕ್ಕೆ ತಗೊಂಡ್ರೆ. ಇದು ಒಂದು ಬೂಸ್ಟ್ ಸಿಕ್ಕಿದೆ ಅವರಿಗೆ. ಈಗ ಒಬ್ಬರು ಪಕ್ಷದಲ್ಲೇ ಆಗಲಿ ಸರ್ಕಾರದಲ್ಲೇ ಆಗಲಿ ಒಬ್ಬರು ಲೀಡರ್ಗೆ ಒಂದು ವರ್ಚಸ್ಸು ಅಂತ ಯಾವಾಗ ಬರೋದು, ತಮ್ಮದಾದ ಸ್ವಂತಿಕೆಯಿಂದ ಒಂದಷ್ಟು ವರ್ಚಸ್ಸು ಇರಬೇಕು. ಅದು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಇಲ್ಲಿವರೆಗೂ ಅವರು ಸಾಬೀತು ಪಡಿಸ್ಕೊಂಡಂಗೆ ನನಗಂತೂ ಅನಿಸಿಲ್ಲ. ಒಂದು ಸಲ ಅಧಿಕಾರದಲ್ಲಿದ್ದು ನನ್ನ ಪ್ರಕಾರ ಸರ್, ಈಗ ಅಷ್ಟು ಈಸಿಯಾಗಿ ಅನಂತಕುಮಾರ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯಡಿಯೂರಪ್ಪನವರು, ಯಾಕಂದ್ರೆ ತಮ್ಮ ಇಡೀ ರಾಜಕೀಯ ಬದುಕನ್ನ ಎಲ್ಲ ಯಡಿಯೂರಪ್ಪನವ್ರ ಜೊತೆಗೆ ಕಳೆದಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಉತ್ತರಾಧಿಕಾರಿ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಈಗಾಗಲೇ ನಾವು ನೋಡಿದೀವಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಶೋಭಾ ಕರಂದ್ಲಾಜೆ ಅವರ ಪಾತ್ರ, ಮತ್ತು ಈಗ ಸರ್ 21-22 ಕಲಬುರಗಿನಲ್ಲಿ ಮೀಟಿಂಗ್ ಇದೆ, ರಾಜ್ಯ ಕಾರ್ಯಕಾರಿಣಿ ಸಭೆ ಇದೆ, ಶೋಭಾ ಕರಂದ್ಲಾಜೆ ಕರೀತಾ ಇದ್ದಾರೆ ಕಲಬುರಗಿನಲ್ಲಿ, ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ, ನೇತೃತ್ವದಲ್ಲ. ಹಬೀಬ್ ಒಂದು ಹೇಳ್ತೀನಿ ಕೇಳಿ, ಈ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ಗಳು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅನೇಕರು ಬಂದು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿಯ ನೆರಳಾಗಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಮುಖ್ಯಮಂತ್ರಿ ಅಧಿಕಾರ ಕಳ್ಕೊಂಡ ತಕ್ಷಣ ಅವರು ಇತಿಹಾಸದ ಕಸದ ಬುಟ್ಟಿ ಸೇರಿದ್ದಾರೆ. ಅಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಇವರು ನಮ್ಮ ಮಿತ್ರರು ಹೇಳಿದ ಹಾಗೆ ಶೋಭಾ ಕರಂದ್ಲಾಜೆ ಎಲ್ಲೂ ತನ್ನ ವೈಯಕ್ತಿಕ ವರ್ಚಸ್ಸು ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿಲ್ಲ.
ಫಾರ್ ಎಕ್ಸಾಂಪಲ್ ಉಮಾಭಾರತಿ 1978ರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಆಕೆಗೆ ಅವಾಗ 28 ವರ್ಷ ವಯಸ್ಸು, ವಿಧಾನಸಭೆಗೆ ನಿಂತು ಆಕೆ ಗೆದ್ರು. ಅಂತಹ ಸಾಮರ್ಥ್ಯವನ್ನ ನೇರ ಚುನಾವಣೆಯಲ್ಲಿ ಮಾಡಿಲ್ಲ ಇವರು ಎಲ್ಲವೂ ಯಡಿಯೂರಪ್ಪನವರ ವರ್ಚಸ್ಸಿನ ಬಲದಿಂದ ಆಗಿದೆ. ಆದ್ರೆ ಒಂದು ನೀವು ಯಡಿಯೂರಪ್ಪ ಅನಂತಕುಮಾರ್ ಅವರ ಹಿರಿತನ, ಅವರ ಕಮಿಟ್ಮೆಂಟ್, ಲಾಯಲ್ಟಿ ಇದಕ್ಕೆ ಕಂಪೇರ್ ಮಾಡಿದಾಗ ವೇರ್ ಈಸ್ ಶೋಭಾ ಕರಂದ್ಲಾಜೆ, ವೇರ್ ಈಸ್ ಅನಂತಕುಮಾರ್. ಅಜಗಜಾಂತರ. ಈ ಅಜಗಜಾಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಹೆಜ್ಜೆ ಇಡಕ್ಕಾಗಲ್ಲ. ಒಂದು ವೇಳೆ ಇಫ್ ಅವರೇನಾದ್ರೂ ಅದಕ್ಕೆ ಪ್ರಯತ್ನ ಪಟ್ರೆ ಶೋಭಾ ಕರಂದ್ಲಾಜೆ ವಿಲ್ ಬಿ ಐಸೋಲೇಟೆಡ್ ಇನ್ ದಿ ಪಾಲಿಟಿಕ್ಸ್. ಬದಲಾದ ಸಿಚುವೇಶನ್ ನಲ್ಲಿ ಶಿ ಹ್ಯಾಸ್ ಟು ಗೋ ವಿತ್ ಅನಂತಕುಮಾರ್, ಅಥವಾ ಯಾರೇ ಮುಂದೆ ಮುಖ್ಯಮಂತ್ರಿ ಆದ್ರೂ ಹೋಗ್ಬೇಕು. ನನಗನ್ಸುತ್ತೆ ನನ್ನ ರಾಜಕೀಯ ಲೆಕ್ಕಾಚಾರ 2019ರ ವೇಳೆಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸಾರಥ್ಯವನ್ನು ವಹಿಸೋದು ಅನಂತಕುಮಾರ್ ಅವರೇ ಹೊರತು ಬೇರೆ ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮಹದೇವ ಪ್ರಕಾಶ್ ಅವರು ಹೇಳ್ತಿದ್ದಾರೆ. ಖಂಡಿತ ಅವರು ರಾಜಕೀಯ ವಿಮರ್ಶಕರು, ವಿಶ್ಲೇಷಕರು, ಅವರ ಒಂದು ಅನಿಸಿಕೆ ಇದಾಗಿದೆ. ಆದ್ರೆ ಈಗಾಗಲೇ ಯಡಿಯೂರಪ್ಪನವರ ನೆರಳಿನಂತೆಯೇ ಬೆಳೆದು ಬಂದಿರತಕ್ಕಂಥ, ಈಗಲೂ ಕೂಡ ಉಳಿದಿರತಕ್ಕಂಥ ಶೋಭಾ ಕರಂದ್ಲಾಜೆ ಅವರು, ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು. ಆಮೇಲೆ ಅನಂತಕುಮಾರ್ ಅವರು ನಿಜವಾಗ್ಲೂ ರಾಜಕೀಯ ಒಂದು ಮುತ್ಸದ್ದಿಗಳು ಅಂತಂದ್ರೆ ಯಡಿಯೂರಪ್ಪನವರೇನ, ಅವರು ಏನು ಕಡಿಮೆ ರಾಜಕೀಯ ಮುತ್ಸದ್ದಿ ಅಲ್ಲ. ಜೊತೆಗೆ ಮಾಸ್ ಲೀಡರ್ ಅನಂತಕುಮಾರ್ನ ಲೆಕ್ಕ ಹಾಕೊಂಡ್ರೆ ರಾಜಕಾರಣದಲ್ಲಿ ಯಡಿಯೂರಪ್ಪ ಅತ್ಯಂತ ದೊಡ್ಡ ಮಾಸ್ ಲೀಡರ್. ಅವರ ಒಂದು ಅಭಿಪ್ರಾಯ ಅಥವಾ ರಾಜಕೀಯ ನಡೆಗಳು ಕೂಡ ಬಹಳ ವಿಶಿಷ್ಟವಾಗಿರುತ್ತೆ. ಹಾಗಾದ್ರೆ ಯಾರು ಯಡಿಯೂರಪ್ಪನವರ ಉತ್ತರಾಧಿಕಾರಿ? ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ. ಡಿಮಾಲಿಷನ್ ಬ್ರಿಗೇಡ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ದೀವಿ ಬಿಜೆಪಿಯಲ್ಲಿ ಹುಟ್ಕೊಂಡಿರ್ತಕ್ಕಂಥ ಬೇಗುದಿ, ದೊಡ್ಡ ಮಟ್ಟದ ಒಂದು ರೀತಿಯ ಬಂಡಾಯ ಎಲ್ಲವೂ ಕೂಡ ಏನು ಪರಿಣಾಮವನ್ನು ಒಯ್ಯುತ್ತೆ ಅನ್ನೋದು. ಜೊತೆಗೆ ಈಗಾಗಲೇ BS ಯಡಿಯೂರಪ್ಪನವರು ಉತ್ತರಾಧಿಕಾರಿಯಾಗಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಆದರೆ ದೊಡ್ಡ ಮಟ್ಟದ ರಾಜಕೀಯ ನಡೆಗಳನ್ನ ಮಹದೇವ ಪ್ರಕಾಶ್ ಅವರು ಕೂಡ ಹೇಳ್ತಿದ್ದಾರೆ. ಸರ್, ಒಂದು ಇವತ್ತು ಕೂಡ ಬೆಳವಣಿಗೆ ನಡೆದಿರತಕ್ಕಂಥದ್ದು, ನನಗೆ HD ರೇವಣ್ಣ ಅವರ ಮಾತು ಬಹಳ ಆಶ್ಚರ್ಯ ಅಂತ ಅನ್ನಿಸ್ತು. ಅವ್ರು ಹೇಳಿದ್ರು, ಅಂದ್ರೆ ಈಶ್ವರಪ್ಪನವ್ರ ಬಗ್ಗೆ ಬಹಳ ಸಾಫ್ಟ್ ಆಗಿ ಮಾತಾಡ್ತಿದ್ದಾರೆ. ಅವ್ರ ಪಾಪ ಉಪಮುಖ್ಯಮಂತ್ರಿ ಆಗಿದ್ದಾಗ, ಸಚಿವರಾಗಿದ್ದಾಗ ನಮ್ಮ ಜಿಲ್ಲೆಗೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಹೆಂಗೆ ಇದು ಇಬ್ಬರ ಜಗಳ ಮೂರನೇ ಲಾಭ ಏನಾದ್ರು ಮಾಡ್ಕೊಳ್ಳೋದಕ್ಕೆ ಹೊರಡ್ತಿದ್ದಾರಾ, ಅಥವಾ ಇದು ಕೂಡ JDS ನ ಮತ್ತೊಂದು ಇಲ್ಲಿ ಎರಡು ಸ್ತರದ ಗೇಮ್ಗಳಿದೆ ಹಬೀಬ್. ಇಬ್ಬರ ಜಗಳ ಮೂರನೇ ಲಾಭ ಭಾರತೀಯ ಜನತಾ ಪಕ್ಷದಲ್ಲೇ ಆಗಬಹುದು. ಈಗ ಒಂದು ವೇಳೆ RSS ನ ಸಂಘ ಪರಿವಾರದ ನಾಯಕತ್ವ, ಈಗ ದತ್ತಾತ್ರೇಯ ಹೊಸಬಾಳೆ ಅವರಿರಬಹುದು ಅಥವಾ ಸಂತೋಷ್ ಅವರಿರಬಹುದು, ಅವರು ಈಶ್ವರಪ್ಪನವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳೋದಕ್ಕೆ ಬಲವಾಗಿ ಕೈಗೊಳ್ಳಕೂಡದು ಅಂತ ನಿಂತರೆ, ಅಂತಹ ಸಂದರ್ಭದಲ್ಲಿ ಇಬ್ಬರ ಜಗಳ ಮೂರನವನಿಗೆ ಲಾಭ ಅಂತ ಅಂದ್ರೆ ಏನಾಗುತ್ತಂದ್ರೆ, ಒಂದು ಕಡೆ ಈಶ್ವರಪ್ಪ ಅವರ ಬಣ, ಮತ್ತೊಂದು ಕಡೆ ಯಡಿಯೂರಪ್ಪನವರ ಬಣದ ನಡುವೆ ಸಂಘರ್ಷ ಆಗಿ ಮೂರನೇ ವ್ಯಕ್ತಿಯಾಗಿ ಅನಂತಕುಮಾರ್ ಮೇಲಿಂದ ಬರಬಹುದು. ಇದು ಬಿಫೋರ್ ಎಲೆಕ್ಷನ್ಸ್ ಆಗಬಹುದು. ಇದು ಕಾಯ್ಬೇಕಾಗಿಲ್ಲ, ಅದೇ ಆಗಬಹುದು. ಅದಕ್ಕೇನೆ ತುಂಬಾ ಕೇರ್ಫುಲ್ ಆಗಿ ಅನಂತಕುಮಾರ್ ಯಡಿಯೂರಪ್ಪನವ್ರನ್ನ ಬೆಂಬಲಿಸ್ಕೊಳ್ತಾನೆ ಬರ್ತಾವ್ರೆ. ಯಾವತ್ತಾದ್ರೂ ಯಡಿಯೂರಪ್ಪನವರಿಗೆ ತೊಂದರೆ ಆದ್ರೆ ಆವಾಗ ನಾನು ಯಡಿಯೂರಪ್ಪನವ್ರನ್ನ ಬೆಂಬಲಿಸ್ತೇನೆ ಅನ್ನುವ ಲೆಕ್ಕಾಚಾರದಲ್ಲಿ ಹೀಗೆ ಎಂಟರ್. ಅದು ಒಂದು ಸಾಧ್ಯ. ನೀವು ಇನ್ನೊಂದು ಸಾಧ್ಯತೆ, ಮೂರು ರಾಜಕೀಯ ಪಕ್ಷಗಳಲ್ಲಿ ಇಬ್ಬರ ಜಗಳ ಮೂರು ದಿನಗಳಿಗೆ ಲಾಭ ಅಂತ ಅನ್ನುವ ಹಾಗೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಜಗಳದಲ್ಲಿ ಇವತ್ತು ದೇವೇಗೌಡರು ಸಂಕಲ್ಪ ಮಾಡ್ಬಿಟ್ಟವ್ರೆ, ಏನಾದ್ರೂ ಆಗಲಿ ಕರ್ನಾಟಕದಲ್ಲಿ ನಾನು ಅಧಿಕಾರಕ್ಕೆ ಬರಲೇಬೇಕು, ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ. ಆ ದೇವೇಗೌಡರ ಸಂಕಲ್ಪದ ಲೆಕ್ಕಾಚಾರದಲ್ಲಿ ಸೌತ್ ಕರ್ನಾಟಕದಲ್ಲಿ ನಾನೇ ಈಗ ನಾನು ಒಂದು ಸರ್ವೆ ಮಾಡಿಸ್ತಾ ಇದ್ದೀನಿ. ಆ ಸರ್ವೆಯ ಲೆಕ್ಕಾಚಾರದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿರುವ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ದೇವೇಗೌಡರ ಪಕ್ಷ ಕನಿಷ್ಠ 40 ಸ್ಥಾನಗಳಲ್ಲಿ ಗೆಲ್ಲೋದು ಗ್ಯಾರಂಟಿ. ಈಗ ಅವ್ರಿಗೇನಂತಂದ್ರೆ ಆ 40ನ್ನ 120ಕ್ಕೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಉತ್ತರ ಕರ್ನಾಟಕದ ಶಕ್ತಿ ಬೇಕಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುರುಬರ ಮತ ಬ್ಯಾಂಕ್ ಇದೆ, ದಕ್ಷಿಣ ಕರ್ನಾಟಕದಲ್ಲೂ ಕುರುಬರ ಮತ ಬ್ಯಾಂಕ್ ಇದೆ. ಈ 40ರ ಜೊತೆಗೆ 40 ಅವ್ರಿಗೆ ಗೆದ್ದೇ ಗೆಲ್ತಾರಲ್ಲ, ಅದ್ರ ಜೊತೆಗೆ ಕುರುಬ ಮತ ಬ್ಯಾಂಕ್ ಏನಾದ್ರೂ ದೇವೇಗೌಡರಿಗೆ ಸಪೋರ್ಟ್ ಮಾಡ್ಬಿಟ್ರೆ ಕುರುಬ ಮತ್ತು ಒಕ್ಕಲಿಗ ಸಮೀಕರಣದ ಪರಿಣಾಮ ದಕ್ಷಿಣ ಕರ್ನಾಟಕದಲ್ಲಿ ಇನ್ನೂ 15 ಗೆಲ್ಬಹುದು. ಉತ್ತರ ಕರ್ನಾಟಕದಲ್ಲಿ ಈಗ ಅವರೊಂದು 10 ಸೀಟು 15 ಸೀಟ್ ಲೆಕ್ಕ ಹಾಕಿದ್ದಾರೆ. ಈಶ್ವರಪ್ಪ ಒಬ್ಬ ಕುರುಬ ಬಂದ್ರೆ
ಆ ಕುರುಬರಿಂದ ಒಂದು 50% ಬರ್ಲಿ ಓಟು, 25% ಬರ್ಲಿ, ಅವಾಗ ಅದು ಹೆಲ್ಪ್ ಆಗುತ್ತೆ. ಈ ಲೆಕ್ಕ ದೇವೇಗೌಡರದ್ದು ಇದೆ. ಆದ್ರೆ ಒಂದು ಸತ್ಯ, ದೇವೇಗೌಡರ ಈ ಲೆಕ್ಕಾಚಾರವು ಸಫಲ ಆಗಲ್ಲ. ಯಾಕೆ ಅಂದ್ರೆ ಲಿಂಗಾಯತರ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ ಹೇಗೋ, ಒಕ್ಕಲಿಗರ ಪ್ರಶ್ನಾತೀತ ನಾಯಕ ದೇವೇಗೌಡರು ಹೇಗೋ, ಅದೇ ರೀತಿ ಕುರುಬರ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ. ಆದ್ರಿಂದ ಈಶ್ವರಪ್ಪನವರನ್ನ ಇವರು ಒಳಗ್ ಸೇರಿಸ್ಕೊಂಡ್ರು ಜೆಡಿಎಸ್ ಏನು ಲಾಭ ಆಗಲ್ಲ. ಅಲ್ಲ, ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಈಶ್ವರಪ್ಪನವರು ಏನ್ ಹೇಳ್ತಾರೆ, ನಾನು ಕತ್ತರಿಸಿದ್ರೆ ನಾನು ಬಿಜೆಪಿ ಬಿಟ್ಟೋಗೋದಿಲ್ಲ, ಸಾಯೋವರೆಗೂ ಕೊನೆವರೆಗೂ ನಾನು ಬಿಜೆಪಿ ಗೆ ಇರ್ತೀನಿ. ಪ್ರತಿಯೊಬ್ಬ ರಾಜಕಾರಣಿನೂ ಕಟ್ಟ ಕಡೆಯ ಗಳಿಗೆಯವರೆಗೂ ತಾನು ಸೋಲೋದಿಲ್ಲ, ತಾನು ಕತ್ತರಿಸಿದ್ರು ಪಕ್ಷ ಬಿಟ್ಟೋಗಲ್ಲ ಅಂತ ಪಕ್ಷ ನಿಷ್ಠೆಯನ್ನ ಪ್ರದರ್ಶನ ಮಾಡ್ತಾನೆ ಇರ್ತಾರೆ. ಅವಕಾಶ ಯಾವಾಗ ಓಪನ್ ಆಗುತ್ತೆ, ಈಗ ದತ್ತಾತ್ರೇಯ ಹೊಸಬಾಳೆ ಮತ್ತು ಸಂತೋಷ್ ಜಿ, ಈಶ್ವರಪ್ಪ ನಾವಿದ್ದೀವಿ ಡೋಂಟ್ ವರಿ ಅಂತ ಹೇಳಿದ್ರೆ ಈಶ್ವರಪ್ಪ ಅದೇ ಹೇಳ್ತಾರೆ, ಅದನ್ನ ತೆಗಿಬೇಡಿ, ಬೇಕಾದ್ರೆ ತೆಗೆದ್ಬಿಡಿ, ಆದ್ರೆ ನಾವು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅಲ್ಲೇ ಅವ್ರ ಬೆಂಬಲ ಇರುತ್ತೆ. ದತ್ತಾತ್ರೇಯ ಹೊಸಬಾಳೆ, ಸಂತೋಷ್ ಜಿ ಇವ್ರು ಯಾರ್ದು ಬೆಂಬಲ ಇಲ್ಲ ಅಂದ್ರೆ ಈಶ್ವರಪ್ಪ ಗುಡ್ ಬೈ ಹೇಳ್ತಾರೆ. ಅದರಿಂದ ಸಿಚುಯೇಷನ್ ಪೊಲಿಟಿಕಲಿ ನಾವು ಸಾಧ್ಯಾಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಆ ಸಾಧ್ಯಾಸಾಧ್ಯತೆಗಳು ಈ ತರ ಆಗ್ಬಹುದು, ಈ ತರ ಆಗ್ಬಹುದು, ಈ ತರ ಆಗ್ಬಹುದು ಅಂತ. ಆದ್ರಿಂದ ನನಗನ್ಸುತ್ತೆ ಅವರು ಜೆಡಿಎಸ್ಗೆ ಅಂದ್ರೆ ಇವರಿಬ್ಬರ ಜಗಳ ಜೆಡಿಎಸ್ನವರು ಈಶ್ವರಪ್ಪನವ್ರನ್ನ ಹೊತ್ಕೋಬಹುದು, ಎಳ್ಕೊಂಡು ಹೋಗ್ಬೋದು. ಇವರಿಬ್ಬರ ಜಗಳದಲ್ಲಿ ಹೈಕಮಾಂಡ್ ಬೇರೊಬ್ಬರನ್ನ ಇಲ್ಲಿ ಹೇರಬಹುದು. ಆ ಬೇರೊಬ್ಬರು ಯಾರು ಅಂತಂದ್ರೆ ನನಗನ್ಸುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಟ್ ಇಸ್ ಅನಂತ್ ಕುಮಾರ್ ಅನ್ನೋದು. ಅಲ್ಲ, ಬಹಳ ಕುತೂಹಲ ಕೇಳಿಸೋದು, ಯಾಕೆ ಹೈಕಮಾಂಡ್ ಮೌನವಾಗಿದೆ ಅನ್ನೋಂಥದ್ದು? ಯಾಕೆ? ಏನು ಅವರ ಉದ್ದೇಶ ಏನು, ಅವರ ದುರುದ್ದೇಶ ಏನು? ಅದು ಬಿಜೆಪಿ ಬೆಳ್ಕೊಂಡು ಬಂದಿದ್ ನೋಡಿದ್ರೆ ಕರ್ನಾಟಕದಲ್ಲಿ ಇಲ್ಲಿ ಬಿಟ್ಟು ಸೌತ್ ಅಲ್ಲಿ ನಮ್ ಬೇರೆ 3 ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಇದ್ರ ಮಟ್ಟದ ನೆಟ್ವರ್ಕ್ ಆಗ್ಲಿ, ರಾಜಕೀಯ ಅಂತೂ ಬಿಟ್ಟು ರಾಜಕೀಯ ಬಲ ಬಿಟ್ಟೇ ಬಿಡಿ, ಇಲ್ಲಿರುವಂತ ಸಂಘಟನೆ ಆಗ್ಲಿ, ಶಕ್ತಿ ಆಗ್ಲಿ, ಐಡಿಯಾಲಜಿ ಆಗ್ಲಿ ಬೇರೆ ಎಲ್ಲೂ ಹಬ್ಬಲೇ ಇಲ್ಲ. ಇಲ್ಲಿ ಒಂಥರ ವಿಚಿತ್ರವಾಗಿ ಬೆಳೀತು ಅಂತಾನೆ ಹೇಳ್ಬೋದು ನಾವು. ಆಯ್ತಾ, ಬಿಜೆಪಿ ಶುರು ಆದಾಗಿಂದ ಹಿಡಿದು ಅವರು ಕೊನೆಗೆ ಅಧಿಕಾರಕ್ಕೆ ಬಂದಿದ್ದು ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಬಂತು, ಆಮೇಲೆ 2008ರಲ್ಲಿ ಬಂತು. ಸೊ ಈಗಿನ ಇದು ತಗೊಂಡು ನೋಡಿದ್ರೆ ಹೈಕಮಾಂಡ್ ಅವರು ಮೇ ಬಿ ನನಗನ್ಸ್ದಂಗೆ ಒಂದು ವೆಯ್ಟ್ ಅಂಡ್ ವಾಚ್ ಅಂತ ಅಪ್ರೋಚ್, ಎಲ್ಲಿ ತನಕ ಇದು ಹೋಗುತ್ತೆ ಅಂತ. ಸರ್, ಈಗ ಯಡಿಯೂರಪ್ಪನವರು ಈಗ ಅವ್ರ ಮೇಲೆ ಸಾಕಷ್ಟು ಈಗ ಭ್ರಷ್ಟಾಚಾರದ ವಿಚಾರಗಳನ್ನ ಹೇಳ್ತಾ ಬಂದ್ರು. ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿಗಳು ಅಧಿಕಾರಕ್ಕೆ ಬಂದರು, ಅದೇ ಇಶ್ಯೂನ ತೆಗೆದುಕೊಂಡು ಬಂತು, ಯುಪಿಎ ಸರ್ಕಾರದ ವಿರುದ್ಧದ ಅದೇ ಭ್ರಷ್ಟಾಚಾರದ ವಿರುದ್ಧದ ಇಶ್ಯೂನ ಇಟ್ಕೊಂಡು ಅಧಿಕಾರವನ್ನು ಹಿಡಿದ್ರು. ಅದೇ ಕಾರ್ಡ್ ಅನ್ನ ಇಲ್ಲಿ ಬಳಕೆ ಮಾಡೋಕ್ಕಾಗ್ಲಿಲ್ಲ ಯಡಿಯೂರಪ್ಪನವರ ವಿಚಾರದಲ್ಲಿ. ಎರಡನೇದು ಕೇಸ್ಗಳಿದಾವೆ, ವಯಸ್ಸಾಗ್ತಾ ಇದೆ, ಇವೆಲ್ಲವೂ ಇದ್ದು ಕೂಡ ಅವರನ್ನ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ, ಮುಂದಿನ ಮುಖ್ಯಮಂತ್ರಿಯಾಗಿ ಅನೌನ್ಸ್ ಮಾಡಿದ್ದಾರೆ. ಇದರ ಒಳ ಸುಳಿ ಗೊತ್ತಾಗ್ತಾ ಇಲ್ಲ. ಎರಡನೇದು ಯಡಿಯೂರಪ್ಪನವರು, ಸರ್ ಯಡಿಯೂರಪ್ಪನವರು ಹೆಜ್ಜೆ ಇಡ್ತಾ ಇರ್ತಕ್ಕಂಥದ್ದು ಈಗ ವಕ್ತಾರರ ಆಯ್ಕೆಯಲ್ಲಿ ಅವರು ಬರೀ ಕೆಜೆಪಿ, ಅವಾಗ ಒಂದಷ್ಟು ಅಪಸ್ವರ ಕೇಳಿ ಬಂತು, ಮೂಲ ಬಿಜೆಪಿಗಳಿಗೆ ಎಲ್ಲ ಅವ್ರು ಕೆಜೆಪಿನವ್ರು ಕೊಟ್ಟರು. ಜಿಲ್ಲಾಧ್ಯಕ್ಷರು, ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ಯಡಿಯೂರಪ್ಪನವರು ಅವರ ಕೆಜೆಪಿಯಲ್ಲಿದ್ದವರಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ ಅನ್ನೋಂಥ ಒಂದು ಆರೋಪ ಕೇಳಿ ಬಂತು. ಜೊತೆಗೆ ಈಗ ಬರ ಪರಿಹಾರ ತಂಡಗಳು ಎಲ್ಲವೂ ಕೂಡ ಯಡಿಯೂರಪ್ಪನವರು ಯಾಕೆ ಈ ತರದ ಹೆಜ್ಜೆ ಇಡ್ತಾರೆ? ನಾನು ಹಬೀಬ್ ಆಗಲೇ ಹೇಳಿದ್ನಲ್ಲ, ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷ ಪ್ರವೇಶಿಸಿದ ತಕ್ಷಣ, ಯಾಕೆಂತಂದ್ರೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಧೂಳಿಪಟ ಮಾಡಿದೆ, ಆ ಪಕ್ಷದವರು ನನಗೆ ಚಿನ್ನದ ಹರಿವಾಣದಲ್ಲಿಟ್ಟು ಅಧಿಕಾರ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಇಂತಹ ಸಂದರ್ಭದಲ್ಲಿ ನಾನು ಒಬ್ಬ ವಿರಾಗಿ ಅಂತ ಇರಬೇಕಾಗಿತ್ತು ಅಂತ ರಾಗ, ದ್ವೇಷ, ಸಿಟ್ಟು, ಸೆಡವು ಎಲ್ಲವನ್ನ ಬಿಟ್ಟು ಅವರು ಹೆಜ್ಜೆ ಇಡಬೇಕಾಗಿತ್ತು. ಆದ್ರೆ ಯಡಿಯೂರಪ್ಪನವರು ಇಡ್ಲಿಲ್ಲ. ಅದರ ಫಲ ಈಗ ಉಂಟಾಯ್ತಾರೆ ಅಷ್ಟೇ. ಏನಾಗ್ಬೋದು ಸರ್, ಏನಾಗ್ಬೋದು ಮುಂದಿನ ಪರಿಣಾಮ? ಸಾಧ್ಯತೆಗಳು ನಾವು 2-3 ಆಗಲೇ ಚರ್ಚೆ ಮಾಡಿದ್ದೀವಿ. ನನಗನ್ಸುತ್ತೆ ಈಗ ಬರ ಪರಿಹಾರ ತಂಡಗಳ ಜೊತೆಯಲ್ಲಿ ಈಶ್ವರಪ್ಪ ಅವರದ್ದು ಕೈ ಬಿಟ್ಟಿರೋದು, ಈಗ ಮತ್ತೆ ಅವರನ್ನ ಇದರಿಂದ MLC ಮೀಟಿಂಗ್ಗೆ ಕರೆದೇ ಇರೋದು, ಇವೆಲ್ಲವನ್ನ ಗಮನಿಸಿದಾಗ ಯಡಿಯೂರಪ್ಪ ಹ್ಯಾಸ್ ಡಿಸೈಡೆಡ್ ಕಮ್ ವಾಟ್ ಮೇ ಐ ಮಸ್ಟ್ ಐಸೋಲೇಟ್ ಈಶ್ವರಪ್ಪ ಅಂತ. ಓಕೆ, ಬಹಳ ಅದ್ಭುತವಾಗಿ ಮಾಧವ ಪ್ರಕಾಶ್ ಅವರು ಹೇಳ್ತಿದ್ದಾರೆ. ಅವರು ಮತ್ತೊಂದು ಕಾರ್ಯಕ್ರಮಕ್ಕೂ ಕೂಡ ಹೋಗಬೇಕಾಗಿದೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ಒಳ ಅರ್ಥಗಳನ್ನ ಮತ್ತು ವಿಶ್ಲೇಷಣೆಗಳನ್ನ ಕೊಟ್ಟಿದ್ದೀರಿ. ಧನ್ಯವಾದ ಇಲ್ಲಿವರೆಗೂ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಈಗ ಒಂದು ಪುಟ್ಟ ವಿರಾಮ ಇರುತ್ತೆ. ವಿರಾಮದ ನಂತರ ಮತ್ತೆ ಡಿಮಾಲಿಷನ್ ಬ್ರಿಗೇಡ್ ಏನೆಲ್ಲ ಸಾಧ್ಯತೆಗಳಿದ್ದಾವೆ, ಬಿಜೆಪಿಯ ಈ ಒಂದು ಏನು ವಿವಾದ ಉಂಟಾಗಿದೆ, ದೊಡ್ಡ ಮಟ್ಟದ ಒಳ ಸುಳಿ ಅದು ತೇಲಿ ಹೋಗ್ತಾ ಇದೆ, ಏನಾಗ್ಬೋದು ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ನಂತರ.
ಡಿಮಾಲಿಷನ್ ಬ್ರಿಗೇಡ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬ್ರಿಗೇಡ್ ರಚನೆ ಬಿಜೆಪಿಯನ್ನ ಡಿಮಾಲಿಷ್ ಮಾಡುತ್ತಾ ಅನ್ನುವಂತ ಒಂದು ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾದ ಬೆಳವಣಿಗೆಗಳು ಕೂಡ ನಡೀತಾ ಇವೆ. ಇವತ್ತು ಈ ಹೊತ್ತಿನಲ್ಲಿ ಈಗ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಅಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗಾಗಿ ಎಂಎಲ್ಸಿಗಳ ಒಂದು ಮೀಟಿಂಗ್ ನಡೀತಾ ಇದೆ. ಅಂದ್ರೆ ವಿಧಾನ ಪರಿಷತ್ ಸದಸ್ಯರ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ಗೆ ವಿಧಾನ ಪರಿಷತ್ನ ಸಭಾನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರು ಗೈರು ಹಾಜರಾಗಿದ್ದಾರೆ. ಅವರಿಗೆ ಕೇವಲ ವಾಟ್ಸ್ಆಪ್ ಮೂಲಕ ಒಂದು ಕರೆಯೋಲೆಯನ್ನ ಆಹ್ವಾನವನ್ನ ಕಳಿಸಲಾಗಿದೆ. ಹಾಗಾಗಿ ಸಿಟ್ಟ ಮಾಡಿಕೊಂಡು ಬಂದಿಲ್ಲ ಅನ್ನುವಂಥದ್ದು. ಇದ್ರ ಜೊತೆಗೆ ಮಾಜಿ ಸಚಿವ ಸೋಮಣ್ಣ ಕೂಡ ಸಭೆಯಿಂದ ಈಗ ಹೊರ ನಡೆದಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಬಿಜೆಪಿ ಕಚೇರಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ರಾಜಕೀಯ ವರದಿಗಾರರಾಗಿರ್ತಕ್ಕಂಥ ಅರುಣ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ಅರುಣ್, ಏನ್ ನಡೀತಾ ಇದೆ ಬಿಜೆಪಿ ಕಚೇರಿಯಲ್ಲಿ? ಹಬೀಬ್, ಇವತ್ತು ವೈ.ಎ. ನಾರಾಯಣಸ್ವಾಮಿ ಅವರ ನಿವೃತ್ತಿಯಿಂದ ಅಥವಾ ರಾಜೀನಾಮೆಯಿಂದ ತೆರವಾಗಿದ್ದಂತ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ನಡೀತಿರುವಂತಹ ಚುನಾವಣೆಗೆ ಯಾವ ರೀತಿ ತಯಾರಿ ಮಾಡಬೇಕು ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನ ಕರೆಯಲಾಗಿತ್ತು. ಸಹಜವಾಗಿ ಇದರಲ್ಲಿ ಪ್ರಮುಖರು ಕೂಡ ಪಾಲ್ಗೊಂಡಿದ್ದಾರೆ. ಈ ಸಭೆಗೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಕೆ.ಎಸ್. ಈಶ್ವರಪ್ಪ ಅವರು ಬರಬೇಕಾಗಿತ್ತು. ಆದ್ರೆ ಅವರಿಗೆ ಆಹ್ವಾನವೇ ಕೊಟ್ಟಿರಲಿಲ್ಲ. ಬೆಳಗ್ಗೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಪ್ರಸಾರ ಆಯಿತು. ಪ್ರಸಾರ ಆದ ನಂತರ ಈಶ್ವರಪ್ಪನವರಿಗೆ ಮಾಹಿತಿ ರವಾನೆ ಮಾಡಲಾಯಿತು. ಬಿಜೆಪಿ ಕಚೇರಿಯ ಉಸ್ತುವಾರಿಯಾಗಿರುವಂತಹ ಕೇಶವ ಪ್ರಸಾದ್ ಅವರು ವಾಟ್ಸ್ಆಪ್ ಮೂಲಕ ಈಶ್ವರಪ್ಪನವರಿಗೆ ಮೆಸೇಜ್ನ ಕಳಿಸ್ತಾರೆ, ಈ ಸಭೆಗೆ ಆಗಮಿಸಿ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿದ್ರು. ಪರಿಣಾಮ ಇವತ್ತಿನ ಈ ಸಭೆಗೆ ಈಶ್ವರಪ್ಪ ಅವರು ಗೈರು ಹಾಜರಾಗಿದ್ದಾರೆ. ಉಳಿದಂತೆ ಇದುವರೆಗೆ ಸುಮಾರು 15 ಜನ ಎಂಎಲ್ಸಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆ ಆರಂಭ ಆಗಿದೆ. ಬೆಳಗಿನಿಂದ ಈ ಒಂದು ಸಭೆಯ ಬಗ್ಗೆ ಹಲವಾರು ನಿರೀಕ್ಷೆಗಳಿದ್ವು. ವಿಶೇಷವಾಗಿ ನಿನ್ನೆ ನಡೆದಂತ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಪೂರ್ವಭಾವಿ ಸಭೆಯಲ್ಲಿ ಕೆ.ಎಸ್. ಈಶ್ವರಪ್ಪ ಅವರು ಆಡಿದಂತಹ ಮಾತುಗಳು, ಯಡಿಯೂರಪ್ಪನವರ ಬಗ್ಗೆ ಅವರು ಬಳಕೆ ಮಾಡಿದಂತಹ ವ್ಯಂಗ್ಯದ ಪದಗಳು, ಇದೆಲ್ಲದರ ಪರಿಣಾಮ ಇವತ್ತಿನ ಸಭೆಯಲ್ಲಿ ಈಶ್ವರಪ್ಪನವರ ಮೇಲೆ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದುವರೆಗೆ ನಡೆದಿರುವಂತಹ ಒಂದು ವಿದ್ಯಮಾನಗಳನ್ನ ಗಮನಿಸಿದ್ರೆ ಇದುವರೆಗೂ ಕೂಡ ಅಂತಹ ಪ್ರಸ್ತಾಪ ಸಭೆಯಲ್ಲಿ ಆಗಿಲ್ಲ. ಆದ್ರೆ ಸಭೆ ಆರಂಭ ಆಗ್ತಾ ಇದ್ದಂತ ಕೆಲವೇ ನಿಮಿಷಗಳಲ್ಲಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವ ವಿ ಸೋಮಣ್ಣ ಸಭೆಯಿಂದ ಹೊರಗಡೆ ನಡೀತಾರೆ. ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರು ಹೇಳಿದ ಮಾತುಗಳಾದ್ರೂ ಏನು, ಮಾಧ್ಯಮಗಳಲ್ಲಿ ಬಂದಂತಹ ವರದಿಯನ್ನ ನಾನು ಗಮನಿಸಿದ್ದೆ, ಹಾಗಾಗಿ ಈಶ್ವರಪ್ಪನವ್ರ ವಿರುದ್ಧ ಕ್ರಮ ತಗೊಳ್ತಾರೆ, ಅದರ ವಿರುದ್ಧ ತಾವು ಮಾತಾಡಬೇಕು, ಅದನ್ನ ತಡೆಯುವಂತ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ತಾವು ಸಭೆಗೆ ಸಿದ್ಧರಾಗೇ ಬಂದಿದ್ದೆ. ಆದ್ರೆ ಸಭೆಯಲ್ಲಿ ಆತರ ಯಾವುದೇ ವಾತಾವರಣ ಕಂಡು ಬರಲಿಲ್ಲ. ಬದಲಾಗಿ ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅದು ಒಂದು ರೀತಿ ಫಿಶ್ ಮಾರ್ಕೆಟ್ ತರ ಆಗೋಗಿದೆ. ಮನ್ಸೋ ಇಚ್ಛೆ ಮಾತುಗಳಾಡ್ತಾ ಇದ್ದಾರೆ. ಹೀಗಾಗಿ ಸಭೆಯಿಂದ ನಾನು ಹೋಗ್ತಾ ಇದ್ದೀನಿ ಅಂತ ಮಾತನ್ನ ಹೇಳ್ತಾರೆ. ಆಗ್ನೇಯ ಪದವೀಧರ ಕ್ಷೇತ್ರ, ಆಗ್ನೇಯ ಶಿಕ್ಷಕರ ಕ್ಷೇತ್ರ ಏನಿದೆ ಅದು ಸೋಮಣ್ಣ ಅವರ ಒಂದು ಈ ವ್ಯಾಪ್ತಿಯಲ್ಲೇ ಬರುತ್ತೆ. ಆ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸೋಮಣ್ಣವರು ಕೂಡ ತುಂಬಾ ಒಂದು ಪ್ರಭಾವಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ಚುನಾವಣೆಯಲ್ಲಿ ಅವ್ರದ್ದು ಕೂಡ ಪಾತ್ರ ಇರುತ್ತೆ. ಅಂಥದ್ರಲ್ಲಿ ಸಭೆ ಆರಂಭ ಆಗ್ತಿದ್ದಂತೆ ಸೋಮಣ್ಣ ಅವರು ಹೊರಗಡೆ ನಡೆದ್ರು ಅಂತಂದ್ರೆ ಅವ್ರು ಹೇಳೋ ರೀತಿ ಸಭೆಯಲ್ಲಿ ಏನೂ ನಡೀತಲೇ ಇಲ್ಲ, ಬರೀ ಚುನಾವಣೆ ಬಗ್ಗೆ ಚರ್ಚೆ ಅಂತ ಹೇಳಿದ್ರೆ ಯಾರು ಕೂಡ ನಂಬೋ ಸ್ಥಿತಿಯಲ್ಲಿ ಇಲ್ಲ. ಸೋಮಣ್ಣವ್ರಿಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರ ನಡುವಿನ ಇತ್ತೀಚಿನ ಸಂಬಂಧ ಹೇಗಿದೆ ಅಂತ ಬಹುತೇಕ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೋಮಣ್ಣವ್ರನ್ನ ಯಡಿಯೂರಪ್ಪನವರು ಯಾವ ಹಂತದಲ್ಲಿ ಇಟ್ಟಿದ್ದಾರೆ ಅಥವಾ ಯಡಿಯೂರಪ್ಪನವ್ರ ಬಗ್ಗೆ ಸೋಮಣ್ಣವರು ಎಂತಹ ಒಂದು ವಿಶ್ವಾಸವನ್ನು ಹೊಂದಿದ್ದಾರೆ, ಇದು ಕೂಡ ಇಡೀ ಬಿಜೆಪಿಯ ರಾಜಕೀಯ ವಲಯದಲ್ಲಿ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಸೋಮಣ್ಣವರು ಸಭೆಯ ಆರಂಭದಲ್ಲಿ ಹೊರಗಡೆ ನಡೆದಿರೋದ್ರ ಹಿಂದೆ ಬೇರೆ ಇನ್ನೇನೋ ನಡೀತಾ ಇದೆ, ಬೇರೆ ಯಾವುದೋ ಒಂದು ಸೂಚನೆಗಳಿವೆ ಅನ್ನುವಂತ ಮಾಹಿತಿ ಕ್ರಮಕ್ರಮವಾಗಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ನಿನ್ನೆ ಏನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಪೂರ್ವಭಾವಿ ಸಭೆಯಲ್ಲಿ ಈಶ್ವರಪ್ಪನವರು ಮೊದಲುಗೊಂಡು ಬ್ರಿಗೇಡ್ನ ಪ್ರಮುಖರೆಲ್ಲ ಮಾತುಗಳನ್ನ ಆಡಿದ್ರು. ಬಿಜೆಪಿಯ ಪ್ರಮುಖರ ಬಗ್ಗೆ ಮಾತುಗಳನ್ನಾಡಿದ್ರು, ಶಿಸ್ತು ಸಮಿತಿಯ ಬಗ್ಗೆ ಮಾತುಗಳನ್ನಾಡಿದ್ರು, ವ್ಯಂಗ್ಯದ ಮಾತುಗಳನ್ನಾಡಿದ್ರು. ಇವೆಲ್ಲವುಗಳ ಸಂಪೂರ್ಣ ದೃಶ್ಯಾವಳಿಗಳು ಜೊತೆಗೆ ಪತ್ರಿಕಾ ವರದಿಗಳು, ಇವೆಲ್ಲವುಗಳ ಸಂಪೂರ್ಣ ಮಾಹಿತಿಯನ್ನ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರಿಗೆ ಕಳಿಸಿಕೊಡಲಾಗಿದೆ. ನಿನ್ನೆಯಿಂದಲೂ ಕೂಡ, ಅಂದ್ರೆ ಮೊನ್ನೆ ಏನು ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ಅವರನ್ನ ಅಮಾನತುಗೊಳಿಸಿದ ನಂತರದಿಂದ ಹಿಡಿದು ಇವತ್ತು ಈಗ ಸಭೆ ನಡೀತಿರುವವರೆಗೂ ಕೂಡ ಪ್ರತಿ ಗಂಟೆಗೊಮ್ಮೆ ನಡೀತಿರುವಂತಹ ಎಲ್ಲ ವಿದ್ಯಮಾನಗಳ ಮಾಹಿತಿಯನ್ನ ಬಿಜೆಪಿ ವರಿಷ್ಠರು ಪಡಿತಾ ಇದ್ದಾರೆ. ಅದರೊಳಗಾಗಿ ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಅವರು, ಜೊತೆಗೆ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಅವರು ಪ್ರತಿ ಗಂಟೆಗೊಂದ್ಸರಿ ಮಾಹಿತಿ ಪಡಿತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವೆಲ್ಲವನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ನಿಜ ಈಶ್ವರಪ್ಪನವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಏನೇನು ಬೇಕೋ ಆ ಎಲ್ಲ ಒಂದು
ವಿದ್ಯಮಾನಗಳು ಕೂಡ ಹಂತ ಹಂತವಾಗಿ ನಡೀತಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಬೀಬ್. ಓಕೆ ಅರುಣ್, ಈಗ ಬಹಳ ಪ್ರಮುಖವಾಗಿ ಒಂದು ಮಾತು ನಿನ್ನೆ ಯಡಿಯೂರಪ್ಪನವರು ಹೇಳಿದ್ರು, ಈ ಒಂದು ಬ್ರಿಗೇಡ್ಗೆ ಯಾವುದೇ ಬಿಜೆಪಿಯ ಯಾವುದೇ ಕಾರ್ಯಕರ್ತರು ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ, ಅದಕ್ಕೂ ಹೋಗೋ ಹಾಗೂ ಇಲ್ಲ ಅನ್ನುವಂಥದ್ದು. ಇದೇ ವಿಚಾರದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಪರೋಕ್ಷವಾಗಿ ಏನಾದ್ರೂ ಪ್ರಸ್ತಾಪ, ಆದೇಶ ಏನಾದ್ರೂ ಹೊರಡ್ತಾ ಇದೆಯಾ, ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತ ಇವತ್ತು ಬೆಳಗ್ಗೆ ಅಷ್ಟೇ ಯಡಿಯೂರಪ್ಪನವರು ಇದೇ ಮಾತನ್ನ ಹೇಳಿದ್ರು. ಕಳೆದ ಸುಮಾರು ದಿನಗಳಿಂದ ಯಡಿಯೂರಪ್ಪನವರು ಬ್ರಿಗೇಡ್ ಬಗ್ಗೆ ಯಾವುದೇ ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಾ ಇರಲಿಲ್ಲ. ತಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೇನೆ, ಆ ಮಾತಿಗೆ ತಾನು ಬದ್ಧರಾಗಿರ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತು ಬೆಳಗ್ಗೆ ಯಡಿಯೂರಪ್ಪನವರು ಹೇಳಿದ್ದು ಬ್ರಿಗೇಡ್ಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ, ಜೊತೆಗೆ ಬ್ರಿಗೇಡ್ನ ಯಾವುದೇ ಸಭೆಗಳಿಗೂ ಬಿಜೆಪಿ ಕಾರ್ಯಕರ್ತರು ಯಾರು ಪಾಲ್ಗೊಳ್ಳೋದಿಲ್ಲ, ಭಾಗವಹಿಸುವಂತಿಲ್ಲ. ಈಗಾಗಲೇ ಆ ಸಂಬಂಧ ಬಿಜೆಪಿ ರಾಷ್ಟ್ರೀಯ ವರಿಷ್ಠರೇ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಯನ್ನ ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕು ಅನ್ನುವಂತ ಮಾತನ್ನ ಯಡಿಯೂರಪ್ಪನವರೇ ಹೇಳಿದ್ರು. ಅದರಂತೆ ನಿಜ ಈಶ್ವರಪ್ಪನವರು ಒಬ್ಬರನ್ನ ಹೊರತುಪಡಿಸಿದ್ರೆ ಬಿಜೆಪಿಯ ಪ್ರಮುಖರು ಯಾರೂ ಕೂಡ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಸಭೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ, ಅದ್ರ ಬಗ್ಗೆ ಮಾತುವಾಡ್ತಾ ಇಲ್ಲ. ಇವತ್ತು ಮಾಧ್ಯಮಗಳಲ್ಲೂ ಕೂಡ ಅದರ ಬಗ್ಗೆನೇ ಪ್ರಮುಖವಾಗಿ ಎಲ್ಲಾ ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇದೆ. ಆ ಮಾಧ್ಯಮಗಳಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೂ ಕೂಡ ಬಿಜೆಪಿಯ ಯಾವುದೇ ಶಾಸಕರಾಗಲಿ, ವಿಧಾನ ಪರಿಷತ್ ಸದಸ್ಯರಾಗಲಿ, ಪದಾಧಿಕಾರಿಗಳಾಗಲಿ ಬರ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬಗ್ಗೆ ಒಂದೇ ಒಂದು ಶಬ್ದವನ್ನ ಬಾಯಿ ಬಿಡೋದಕ್ಕೂ ಕೂಡ ಯಾವುದೇ ಬಿಜೆಪಿಯ ಕಾರ್ಯಕರ್ತರು ಕೂಡ ಮುಂದೆ ಬರ್ತಾ ಇಲ್ಲ. ಅದು ಹೆದರಿಕೆಯಿಂದಲೋ, ಕ್ರಮ ಕೈಗೊಳ್ತಾರೆ ಅನ್ನೋ ಭಯವೋ ಅಥವಾ ಆತಂಕವೋ, ಎಲ್ಲಿ ತಮಗೆ ಏನಾಗುತ್ತೆ ಅನ್ನುವಂತ ಒಂದು ರೀತಿಯ ಅನಿಶ್ಚಿತೆಯ ಪರಿಸ್ಥಿತಿಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಡೀ ಬಿಜೆಪಿಯ ಇಡೀ ಕಾರ್ಯಕರ್ತರು ಯಾರು ಕೂಡ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಅನ್ನೋದಂತೂ ಸತ್ಯ. ಹಬೀಬ್. ಓಕೆ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ನಮ್ಮ ಹಿರಿಯ ರಾಜಕೀಯ ವರದಿಗಾರ ಅರುಣ್ ಅಲ್ಲಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಿಂದಲೇ ಅಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳ ಬಗ್ಗೆ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಸಂದೀಪ್, ಈಗ ನನಗೆ ಒಂದು ಮಾತನ್ನ, ಇವತ್ತು ನಿನ್ನೆ ಈಶ್ವರಪ್ಪನವರು ಒಂದು ಮಾತನ್ನ ಹೇಳಿದ್ರು. ಈಗೇನು ಬಿಜೆಪಿನಲ್ಲಿ ಎಂಎಲ್ಎಗಳಿದ್ದಾರೆ, ಸಾಕಷ್ಟು ಜನ ಎಂಎಲ್ಎಗಳಿಗೆ ಈ ಒಂದು ಬ್ರಿಗೇಡ್ ನಾವೇನು ಮಾಡ್ತಾ ಇದೀವಿ, ಈ ಬ್ರಿಗೇಡ್ ಬಗ್ಗೆ ಅಪಾರ ಒಲವಿದೆ, ಅವರಿಗೂ ಇಷ್ಟ ಇದೆ, ಆ ಮೂಲಕ ಆ ಒಂದು ಮತ ಬ್ಯಾಂಕ್ ಅನ್ನು ಕೂಡ ನಾವು ಸೆಳಿಬೇಕು ಅನ್ನೋಂಥದ್ದು ಎಲ್ಲದೂ ಇದೆ. ಆದ್ರೆ ಎಲ್ಲ ಯಡಿಯೂರಪ್ಪನವರ ಹೆದರಿಕೆಯಿಂದ ಅವ್ರು ಯಾರು ಬಾಯ್ಬಿಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಿಂಗೇನಾದ್ರೂ ಇದೆಯಾ ಅಂತ? ಇದರಲ್ಲಿ ಎರಡು ವಿಷಯ ಆಗುತ್ತೆ. ಒಂದು, ನೀವು ಹೇಳಿದಾಗೆ ಹೆದರಿಕೆ ಇರಬಹುದು. ನೀವು ಭಾರತೀಯ ಜನತಾ ಪಕ್ಷ ಆಗಲಿ, ಸಂಘ ಪರಿವಾರ ಆಗಲಿ, ಅದಕ್ಕೆ ಅಫಿಲಿಯೇಟ್ ಆಗಿರುವಂಥದ್ದು, ಅದ್ರ ಜೊತೆಗೆ ಜೋಡಿಸ್ಕೊಂಡಿರುವಂಥದ್ದು ಸಾಕಷ್ಟು ಉಪ ಆರ್ಗನೈಸೇಷನ್ಸ್ ಇರಬಹುದು. ಬಟ್ ಒಂದು ರಾಜಕೀಯ ಪಕ್ಷ ಅಂತ ನೀವು ತಗೊಂಡ್ರೆ ಅದರಲ್ಲಿರೋ ಯಾರೋ ಒಬ್ರು ನೇತಾರರೋ, ಒಂದು ಲೀಡರೋ, ಅವ್ರದೇ ಒಂದು ಏನಂತಾರೆ ಪ್ಯಾರಲಲ್ ಆಗಿರುವಂತ ಒಂದು ಸಂಸ್ಥೆ ಕಟ್ಟೋದಾಗಲಿ ಇನ್ನೊಂದಾಗಲಿ, ಪಕ್ಷದ ಇದನ್ನ ಪರ್ಮಿಷನ್ ಇಲ್ಲದೆ ತಮ್ಮ ವೈಯಕ್ತಿಕವಾಗಿ ವೈಭವೀಕರಣ ಮಾಡ್ಕೊಳ್ಳೋದಕ್ಕೆ ಯಾವ ಪಕ್ಷನೂ ಅನುಮತಿ ಕೊಡಲ್ಲ. ಇದು ಒಂದು ಬೇಸಿಕ್ ಕಾರಣ ಇರಬಹುದು. ಇನ್ನೂ ಒಂದು, ಬಹುಶಃ ಇನ್ಸೆಕ್ಯೂರಿಟಿ ಅಂತ ಏನಂತಾರೆ, ಅನಿಶ್ಚಿತತೆ ಆಗಲಿ, ಇನ್ನೊಂದು ಹೆದರಿಕೆ ಆಗಲಿ ಈಶ್ವರಪ್ಪನವ್ರಿಗೂ ಬಂದಿರ್ಬೋದು, ಮುಂದೆ ನನ್ನ ಭವಿಷ್ಯ ಏನು ಅಂತ. ಇನ್ನೊಂದು, ನಮ್ಮ ಇವರು ಮಹಾದೇವ್ ಅವರು ಹೇಳಿದಾಗೆ ರಾಜಕೀಯದ ಪಕ್ಷದ ಒಳಗೆ ಆಂತರಿಕ ಒಳಸುಳಿಗಳಿಂದನೂ ಇದು ಆಗಿರಬಹುದು ಅಂತ. ಬಟ್ ಏನಂದ್ರೆ, ಯಾವುದೇ ಪಕ್ಷ ತಗೊಳ್ಳಿ, ಕಾಂಗ್ರೆಸ್ ಇರ್ಬೋದು, BSP ಇರ್ಬೋದು, SP ಇರ್ಬೋದು, ಈ ತರ ಒಬ್ಬರು ನಾಯಕರು, ಪಾರ್ಟಿ ಒಳಗಿರುವಂತ ನಾಯಕರು, ಎಷ್ಟೇ ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ, ಅವ್ರದ್ದೇ ಸಪರೇಟ್ ಆಗಿರೋ ಸ್ವಂತವಾದ ಒಂದು ಆರ್ಗನೈಸೇಷನ್ ಅನ್ನ ಯಾರು ಕಟ್ಕೊಳ್ಳಕ್ ಅನುಮತಿ ಕೊಡಲ್ಲ, ಯಾವ ಪಕ್ಷನೂ ಅನುಮತಿ ಕೊಡೋದಿಲ್ಲ. ಅಲ್ಲ, ಅನುಮತಿ ಕೊಡಲ್ಲ, ನಿಜ ಅಲ್ಲ, ಅದ್ ನಿಜ. ನನಗೆ ಇದು ಇತಿಹಾಸ ಕೂಡ ಸಾಬೀತಾಗಿದೆ, ಅನುಮತಿ ಕೊಡಲ್ಲ ಬಿಡಿ, ಅದು ಸರಳವಾದ ಮಾತು. ಇದ್ರ ಜೊತೆಗೆ ಬೈ ಚಾನ್ಸ್ ಅವ್ರ ಪಕ್ಷಗಳನ್ನ ಕಟ್ಕೊಂಡ್ರು ಸಸ್ಟೈನ್ ಆಗೋದು ಕಷ್ಟ ಅಂತ. ಇದೇ ಯಡಿಯೂರಪ್ಪನವ್ರು KJPಯನ್ನ ಕಟ್ಕೊಂಡು ಹೋದ್ರು. ಹೌದು, ಅವ್ರು ಅಂತ ದೊಡ್ಡ ಯಶಸ್ಸನ್ನ ಗಳಿಸಲಿಲ್ಲ. ಅಲ್ಲ, ಬಂಗಾರಪ್ಪನವರು KCPನ ಕಟ್ಕೊಂಡ್ರು, ಆದ್ರೂ ಅಲ್ಲೂ ದೊಡ್ಡ ಯಶಸ್ಸನ್ನು ಗಳಿಸಲಿಲ್ಲ. ಮತ್ತೆ ಅವರು ರಾಷ್ಟ್ರೀಯ ಪಕ್ಷಗಳಿಗೆ ವಾಪಸ್ ಬಂದ್ರು. ಈ ತರದ ಪರಿಸ್ಥಿತಿ ಇರ್ತಕ್ಕಂಥದ್ದು ಇದು ಈಶ್ವರಪ್ಪನವ್ರಿಗೂ ಕೂಡ ಅನ್ವಯ ಆಗತ್ತಾ ಅನ್ನೋದು? ಬಹುತೇಕ ಆಗತ್ತೆ. ಯಾಕಂದ್ರೆ ನೀವು ಕರ್ನಾಟಕದ ರಾಜಕೀಯ ಇತಿಹಾಸ ನೋಡಿದ್ರೆ, ತಮಿಳುನಾಡಾಗ್ಲಿ, ಉತ್ತರ ಪ್ರದೇಶ ಆಗಲಿ, ಬೇರೆ ಇಂಥ ರಾಜ್ಯಗಳಲ್ಲಿ ನಮ್ಮಲ್ಲಿ ಬಹುತೇಕ ಒಂದು ರೀಜನಲ್ ಪಾರ್ಟಿ ಅಂತ ಎಲ್ಲೂ ಆಗಿರಲಿಲ್ಲ ಕರ್ನಾಟಕದಲ್ಲಿ, ಅಥವಾ ಒಂದು ವ್ಯಕ್ತಿ ಪ್ರಧಾನವಾದ ಪಾರ್ಟಿ ಟು ಎನ್ ಎಕ್ಸ್ಟೆಂಟ್ ಜಾತ್ಯತೀತ ಜನತಾ ದಳ ಅಂತ ಹೇಳ್ಬೋದು. ಅದು ಬಿಟ್ರೆ ಒಂದು ರೀಜನಲ್ ಪಾರ್ಟಿ ಅಂತ ಇರಲಿಲ್ಲ, ಯಾವತ್ತೂ ಇಲ್ಲ. ಮತ್ತೆ ಒಂದು ವ್ಯಕ್ತಿ ಕೇಂದ್ರಿತವಾಗಿ ಇರುವಂತಹ ಪಕ್ಷ ಯಾವತ್ತಿಗೂ ಅಧಿಕಾರಕ್ಕೆ ಬಂದಿಲ್ಲ. ನಾವು ನೋಡ್ತಾ ಇತಿಹಾಸದಲ್ಲಿ ಸಾಬೀತಾಗೋಗಿದೆ. ನೀವು KJP ಉದಾಹರಣೆ ತಗೊಂಡ್ರು, ಬಂಗಾರಪ್ಪನವ್ರ ಉದಾಹರಣೆ ತಗೊಂಡ್ರು, ಒಂದು ಯಾವುದೋ ಒಂದು ವೈಯಕ್ತಿಕ ಜಿದ್ದಿನ ಮೇಲೋ, ಇನ್ನೊಂದು ಅವರು ಮುಂಚೆ ಮೂಲ ಮಾತೃ ಪಕ್ಷದ ಮೇಲೆ ಇದ್ದಿದ್ದ ಸಿಟ್ಟು ಮೇಲೋ, ಅದು ಒಳಗಡೆ ಇರೋ ಪಕ್ಷದ ಮೇಲೆ ಸಿಟ್ಟೋ, ಒಳಗಡೆ ಇರೋ ಸಿಟ್ಟು ತಗೊಂಡು ಹೊರಗಡೆ ಬಂದ್ರು.
ಇದಕ್ಕೊಂದು ಬುದ್ಧಿ ಕಲಿಸ್ತೀನಿ ಅನ್ನೋ ಒಂದೇ ಒಂದು ಜಿದ್ದಿನ ರಾಜಕೀಯಕ್ಕೆ ಅವ್ರದೇ ಒಂದು ಸ್ವಂತ ಪಾರ್ಟಿ ಕಟ್ಟಿದ ಉದಾಹರಣೆ ಉಂಟು. ಈಚಿನ ದಿನಗಳಲ್ಲಿ ನೋಡಿದ್ರೆ ಜಾತ್ಯತೀತ ಜನತಾದಳ ಒಂದು ಕಿಂಗ್ ಮೇಕರ್ ಸ್ಥಾನಕ್ಕೆ ತಲುಪಿದೆ. ಅದು ಜೆಡಿಎಸ್ ಏನೋ ಗಾಳ ಹಾಕ್ತಿದಾರೆ, ಯಾರು ಬಂದ್ರು ಕೂಡ ಬಿಡಲ್ಲ ತಮ್ಮಕ್ಕೆ ಸೆಳೆದುಕೊಳ್ತಾರೆ. ಯಾಕಂದ್ರೆ ನೀವು ಒಂದು ನೋಡಿ, ಅವ್ರಿಗೆ ಪೂರ್ಣ ಬಹುಮತದಿಂದ ಅಧಿಕಾರ ಮಾಡಿ ಎಷ್ಟು ಆಲ್ಮೋಸ್ಟ್ 20 ವರ್ಷ ಆಯ್ತಾ? ಇಲ್ಲ 20 ವರ್ಷ ಪೂರ್ಣ ಬಹುಮತ ಅಲ್ವಾ? ಸೊ 90ರಲ್ಲಿ ಆಸ್ಪಾಸಲ್ಲಿ ಯಾವಾಗ್ಲೂ ಆಗಿದ್ದು ಅವ್ರಿಗೆ. ಅದಾದ್ಮೇಲೆ ಈಗ ಪಕ್ಷದಲ್ಲಿ ನಡೆಸೋದೇನು ಸಾಮಾನ್ಯವಾದ ವಿಷಯ ಅಲ್ಲ. ಮತ್ತವ್ರ ಪಾರ್ಟಿ ಬೇಸ್ ಸಿದ್ದರಾಮಯ್ಯ ಅಂತ ದೊಡ್ಡ ಲೀಡರ್ಗಳು ಬಿಟ್ಟು ಕಾಂಗ್ರೆಸ್ಗೆ ವಲಸೆ ಹೋದ್ರು. ಈ ರೀತಿ ಬೇಕಾದಷ್ಟು ಜನ ಡಿಫೆಕ್ಷನ್ ಆದ್ರು. ಹಾಗಾಗಿ ಈಗ ಈ ಸಲ ಅವ್ರ ಅಸ್ತಿತ್ವಕ್ಕೆ ಕುತ್ತು ಬಂದಿದೆ ಅಂತ ಹೇಳ್ಬೋದು ಜೆಡಿಎಸ್ ವಿಷಯಕ್ಕೆ. ಈಗ ಇದೇ ಬ್ರಿಗೇಡ್ ವಿಚಾರಕ್ಕೆ ಬರೋದಾದ್ರೆ, ಇದೇ ತಿಂಗಳ 26ಕ್ಕೆ ಕೂಡಲ ಸಂಗಮದಲ್ಲಿ, ಜನವರಿ 26 ಕೂಡಲ ಸಂಗಮದಲ್ಲಿ ರಾಯಣ್ಣ ಬ್ರಿಗೇಡ್ ದೊಡ್ಡ ಸಮಾವೇಶ ನಡೀತಾ ಇದೆ. ಅದು ಏನೇ ಆಗ್ಲಿ ನಾನು ಮಾಡಿಯೇ ಸಿದ್ಧ, ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಈಶ್ವರಪ್ಪ ಹೇಳ್ತಿದ್ದಾರೆ. ಯಾರಿಗೂ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಯಡಿಯೂರಪ್ಪನವ್ರಿಗೆ ಹೇಳ್ತಿದ್ದಾರೆ. ಹೌದು, ಇದು ಮತ್ತಷ್ಟು ಈ ಒಂದು ಕಚ್ಚಾಟ ಮತ್ತೆ ಮುಂದುವರಿಯುತ್ತಾ ಅನ್ನೋಂಥದ್ದು. ಒಂದು ಅವರು ಮಹಾದೇವ್ ಅವರು ಹೇಳಿದಾಗೆ ಪಕ್ಷದಲ್ಲೇ ಆಂತರಿಕ ಬೆಂಬಲ ಇದ್ದು ಪರೋಕ್ಷವಾಗಿ ಯಾರ ಬೆಂಬಲ ಕೊಟ್ಟು ನೀವು ಮಾಡಿ ನಾನು ಇದೀನಿ ಅಂತ ಹೇಳಿದ್ರೆ, ಈಗ ಒಂದು ಮಾತ್ರ ಸ್ಪಷ್ಟ ಆಗೋಗಿದೆ. ಇದು ಓಪನ್ ವಾರ್ ತರ ಆಗಿದೆ. ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ಅಂತ ಒಂದು ಯುದ್ಧ ತರನೇ ಘೋಷಣೆ ಆಲ್ಮೋಸ್ಟ್ ಆಗೋಗಿದೆ ಇವತ್ತಿನ ವಿದ್ಯಮಾನ ತಗೊಂಡ್ರೆ. ಅವ್ರು ಒಂದು ವೇಳೆ ಅದು ಮಾಡಿದ್ರೆ, ಇವ್ರು ಇವತ್ತೇನು ಆ ವೆಂಕಟೇಶ್ ಮೂರ್ತಿನ ಸಸ್ಪೆಂಡ್ ಮಾಡಿದ್ದು, ಅಂದ್ರೆ ಪಾರ್ಟಿಯಿಂದ ಆಚೆ ಹಾಕಿದ್ದು, ಒಂದು ಮಟ್ಟದ ವಾರ್ನಿಂಗ್ ಶಾಟ್ ಅಂತ ಹೇಳ್ಬೋದು. ಸಮಾವೇಶನೇ ಮಾಡಿದ್ರೆ 50-50 ಚಾನ್ಸ್ ಇದೆ ಅವ್ರನ್ನ ಈಶ್ವರಪ್ಪನ ಪಾರ್ಟಿಯಿಂದನೇ ಹೊರಗಡೆ ಹಾಕುವಂತ ಆಲ್ಮೋಸ್ಟ್ 70% ಚಾನ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಆರ್ಗನೈಸೇಷನ್ ಅವಾಗ ಯಡಿಯೂರಪ್ಪನವ್ರಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಇದು. ಪಕ್ಷಕ್ಕೆ ಪ್ಯಾರಲಲ್ ಆಗಿ ಒಳಗಡೆಯಿಂದ ಇನ್ನೊಂದು ಹುಟ್ಕೊಂಡು ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಅನ್ನೋ ಒಂದು ಮೀಡಿಯಾದಲ್ಲಾಗ್ಲಿ ಒಂದು ಪಬ್ಲಿಕ್ ಅಲ್ಲಿ ಪರ್ಸೆಪ್ಷನ್ ಬಂದ್ಬಿಟ್ರೆ ಅವಾಗ ಯಾವ ಪಕ್ಷನೂ ಟಾಲರೇಟ್ ಮಾಡಲ್ಲ ಇದು. ಇದ್ರ ಜೊತೆಗೆ ಈಗಾಗಲೇ ನಾವು ನಮ್ಮ ಮಾಜಿ ಮೇಯರ್ ಅವರನ್ನ ಈಗಾಗಲೇ ಸದಸ್ಯತ್ವದಿಂದ ಅಮಾನತು ಮಾಡಿರ್ತಕ್ಕಂಥದ್ದು ವೆಂಕಟೇಶ್ ಮೂರ್ತಿ ಅವರನ್ನ. ಇದರ ಹಿಂದೆ ಆರ್ ಅಶೋಕ್ ಅವರ ಕೈವಾಡ ಇದೆ ಅನ್ನೋಂಥ ಮಾತನ್ನು ಅವ್ರು ನೇರವಾಗಿ ಅವರೇ ಹೇಳಿದ್ದಾರೆ. ವೆಂಕಟೇಶ್ ಮೂರ್ತಿ ಅವರೇ ಹೇಳಿದ್ದಾರೆ. ಈಗ ಈಶ್ವರಪ್ಪನವರು ಕೂಡ ಉಪಮುಖ್ಯಮಂತ್ರಿ ಆಗಿದ್ದವರು, ಅಶೋಕ್ ಅವರು ಕೂಡ ಉಪಮುಖ್ಯಮಂತ್ರಿ ಆಗಿದ್ದವರು, ಪ್ರಮುಖ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಬೆಂಗಳೂರು ನಗರದಲ್ಲಿ ಇಲ್ಲಿನ MLA ಗೆಲ್ಸ್ಕೊಂಡು ಬರೋದ್ರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಉಳ್ಳವರು ಅಂತವ್ರು, ಕಾರ್ಪೊರೇಷನ್ ಅವರು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಅವರ ಪಾತ್ರವನ್ನ ನಾವು ಪರಿಗಣನೆ ತಗೋಬಹುದಾ? ಏನಿರುತ್ತೆ, ಹೇಗಿರುತ್ತೆ? ತಗೋಬಹುದು. ಯಾಕಂದ್ರೆ ಅಶೋಕು ಬಹಳ ಏನಂತಾರೆ, ಒಂದು ಜಾಣತನದ ರಾಜಕಾರಣಿ. ಅಂದ್ರೆ ನೀವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮೊನ್ನೆ 2008ರಿಂದ 2013 ಆ ಅವಧಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿತ್ತು. ಶೆಟ್ಟರ್ ಅವರು ಆಗಿದ್ದಾಗಲೂ ಒಳ್ಳೆ ಇದೆ ಇತ್ತು. ಮತ್ತೆ ಯಾರು ಸದಾನಂದ ಗೌಡರಾಗಿದ್ದಾಗಲೂ ಅವ್ರ ಸ್ಥಾನ ಅದು ಪಕ್ಷದಲ್ಲಾಗ್ಲಿ ಸರ್ಕಾರದಲ್ಲಾಗ್ಲಿ ಬಹಳ ಭದ್ರವಾಗಿತ್ತು. ಅವ್ರ ಪ್ರಮೋಷನ್ನೇ ಸಿಗ್ತಾ ಹೋಯ್ತು ಹೊರತು ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾ ಇದ್ರು. ಇವ್ರಿಗೆ ಪ್ರಮೋಷನ್ನೇ ಸಿಗ್ತಾ ಹೋಯ್ತು. ಸೊ ಏನಂದ್ರೆ ಅವ್ರಿಗೆ ಪಕ್ಷದ ಒಳಗಿನ ಸುಳಿಗಳು ಅದು ಯಾವ ಕಡೆ ತಿರುಗುತ್ತೆ ಹೋಗುತ್ತೆ ಅಂಕು ಡೊಂಕುಗಳು ಇವ್ರು ಚೆನ್ನಾಗಿ ಗಮನಿಸ್ಕೊಂಡು ಅದಕ್ಕೆ ತಕ್ಕಂಗೆ ಅವ್ರ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಅವ್ರು ಮೂವ್ಸ್ ಅವ್ರು ಮಾಡ್ತಾ ಇದ್ದಾರೆ. ಇಷ್ಟು ಹೇಳ್ಬೋದು. ಇದರಲ್ಲಿ ಅವ್ರ ಪಾತ್ರ ಇದೆಯೋ ಇಲ್ವೋ, ಈಗ ಖಂಡಿತವಾಗಿ ಒಂದು ಹೇಳ್ಬೇಕಾಗಿತ್ತೇನು ಅಂದ್ರೆ ಅವರು ಬಹಳ ಸೀನಿಯರ್ ನಾಯಕರು. ಸೊ ಈಗ ಇಂಥ ಕಡೆನೆ ನಾನು ಗುರುತಿಸ್ಕೊಳ್ತೀನಿ, ಇದೇ ಕ್ಯಾಂಪಲ್ಲಿ ಗುರುತಿಸ್ಕೊಳ್ತೀನಿ ಅಂತ ನನಗೆ ತಿಳಿದಿದ ಮಟ್ಟಿಗೆ ಯಾವತ್ತೂ ಅವರು ಪಬ್ಲಿಕ್ ಅಲ್ಲಿ ಹೇಳಿಲ್ಲ. ಅಲ್ಲ, ಯಾಕಂದ್ರೆ ಹಲವಾರು ಬಾರಿ ಅವ್ರು BBMP ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂತ ಕೂಡ ಯಡಿಯೂರಪ್ಪ ಒಪ್ಕೊಳ್ಳಿಲ್ಲ ಅಂತ. ಬಟ್ ಆದ್ರೆ ಈಗ ಈಶ್ವರಪ್ಪನವರ ವಿರುದ್ಧವಾಗಿ ಅವರು ಇದ್ದಾರೆ ಅನ್ನೋದು. ಅಂದ್ರೆ ಅಲ್ಲಿ ಕೇವಲ ಈಶ್ವರಪ್ಪ ಯಡಿಯೂರಪ್ಪ ಅಷ್ಟೇ ಅಲ್ಲ, 3-4 ಬಣಗಳ ತರನು ಕೂಡ ಇದೇ ಕೆಲಸ ನಡೀತಾ ಇದೆ ಅನ್ನೋಂಥದ್ದು, ಖಂಡಿತ ರಾಜಕಾರಣ ನಡೀತಾ ಇದೆ ಅನ್ನೋದು. ಈಗ ಇನ್ನೂ ಒಂದು ನೀವು ಪತ್ರಿಕೆಯಲ್ಲೆಲ್ಲ ಬಂದಿದೆ, ಒಂದು ವಾರ್ತೆ ಬರ್ತಾ ಇರೋದೇನು ಅಂದ್ರೆ, ಯಡಿಯೂರಪ್ಪನವ್ರು ಮತ್ತೆ ಬಂದು ರಾಜ್ಯಾಧ್ಯಕ್ಷರಾಗ್ಬಿಟ್ಟು ನಾನು CM ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಸಾಕಷ್ಟು ಜನಕ್ಕೆ ಅಲ್ಲಿವರೆಗೂ ಇದ್ದಿದ್ದ ಪದಾಧಿಕಾರಿಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಇವ್ರಿಗೆ ಯಾರೋ ಲಾಯಲ್ ಆಗಿದ್ದಾರೆ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಅನ್ನೋ ಒಂದು ಮಾತಿದೆ. ಸೊ ಈ ಆಕ್ರೋಶಕ್ಕೆ ಇದೆಲ್ಲ ಸಿಟ್ಟುಗಳು ಇದೆಲ್ಲ ಇದೆ, ಈ ಪಿತೂರಿಗಳು ಇವೆಲ್ಲ ಇದೆ. ಓಕೆ ಥ್ಯಾಂಕ್ ಯು ಸರ್. ಸಂದೀಪ್ ಬಾಲಕೃಷ್ಣ ಅವರೇ, ಥ್ಯಾಂಕ್ ಯು. ನಮ್ಮ ಇಲ್ಲಿವರೆಗೂ ನಮ್ಮ ಜೊತೆಗೆ ಇದ್ರಿ, ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ ಚರ್ಚೆ. ಡಿಮಾಲಿಷನ್ ಬ್ರಿಗೇಡ್, ಈ ಬ್ರಿಗೇಡ್ ಬಿಜೆಪಿನ ಡಿಮಾಲಿಷ್ ಮಾಡುತ್ತಾ ಅಥವಾ ಈ ಬಿಜೆಪಿಯ ಇಬ್ಬರು ನಾಯಕರ ಜಗಳ ಮೂರನೇ ಪಕ್ಷಕ್ಕೆ ಲಾಭ ಆಗುತ್ತಾ ಅಥವಾ ಬಿಜೆಪಿಯಲ್ಲೇ ಇರತಕ್ಕಂತ ಸೂತ್ರಧಾರರು ಪಾತ್ರಧಾರರನ್ನ ಇಟ್ಕೊಂಡು ಆಟ ಆಡಿಸ್ತಾ ಇರತಕ್ಕಂಥ ಸೂತ್ರಧಾರರಿಗೆ ಲಾಭ ಆಗುತ್ತಾ, ಚಾಣಕ್ಯ ನಡೆಯನ್ನ ನಡೆಯುವಂತಹ ಬಿಜೆಪಿ ನಾಯಕರಿಗೆ ಲಾಭ ಆಗುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.
ಇದು ಇವತ್ತಿನ ವಿಶೇಷ ಚರ್ಚೆ. ನಮಸ್ಕಾರ.